ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಚಾರ ಏನಪ್ಪ ಅಂದರೆ ಎನರ್ಜಿ ಡ್ರೈ ಆಗತ್ತಾ, ಅಂದರೆ ನಾವು ಇನ್ನೊಬ್ಬರು ಎನರ್ಜಿನ ಹೀರ್ಕೊಳ್ಬೋದಾ, ಇಲ್ಲ ನಮ್ಮ ಎನರ್ಜಿನ ಇನ್ನೊಬ್ಬರು ತಗೊಳ್ಬೋದಾ. ಕೆಲವೊಂದು ಸಾರಿ ಅವರ ಪರಿಶುದ್ಧವಾಗಿರುತ್ತೆ, ನಮ್ಮ ಜೊತೆ ಇರುವ ಒಂದು ಯಾರು ಕನೆಕ್ಟ್ ಆಗಿರ್ತಾರಲ್ಲ ಅವರ ಪರಿಶುದ್ಧವಾಗಿಲ್ಲ ಅಂದರೆ ಅವರ ಸುತ್ತ ಇರುವ ಒಂದು ಪ್ರಭಾಮಂಡಲ ಪರಿಶುದ್ಧವಾಗಿಲ್ಲ, ಅದು ನಕಾರಾತ್ಮಕತೆಯಿಂದ ತುಂಬಿದೆ ಅಂದರೆ ಅದು ನಮ್ಮ ಮೇಲೆ, ನಮ್ಮ ಜೀವನದ ಮೇಲೆ ಎಫೆಕ್ಟ್ ಕೊಡುತ್ತಾ. ಹಾಗಾದರೆ ಇವತ್ತಿನ ಒಂದು ವಿಚಾರ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಅಂದರೆ ನೀವು ಎಷ್ಟು ಜನರ ಜೊತೆ ದಿನ ಬೆರೀತೀರಾ, ಮಾತಾಡ್ತೀರಾ, ಅಂದರೆ ಕಾಲ ಕಳೀತೀರಾ, ಯಾವೆಲ್ಲ ರೀತಿಲಿ ಯಾವೆಲ್ಲ ಜನರ ಜೊತೆ ಪ್ರತಿಸ್ಪಂದಿಸ್ತೀರಾ, ಇವೆಲ್ಲ ವಿಚಾರಗಳು ನಿಮ್ಮ ಜೀವನದ ಮೇಲೆ, ನಿಮ್ಮ ಮೇಲೆ ಪರಿಣಾಮ ಬೀರ್ತವ. ಅಂದರೆ ಪದೇ ನೆಗೆಟಿವ್ ಜನರ ಮಾತುಗಳನ್ನು ಕೇಳೋದ್ರಿಂದ ಅವರ ನೆಗೆಟಿವಿಟಿ ವಿಚಾರಗಳೇ ನಿಮ್ಮ ತಲೆಯ ಮೇಲೆ ಹೊತ್ಕೊಳ್ತೀರಾ. ಗುರುವಿನ ಪೂಜೆಯನ್ನು ಮಾಡ್ತಾ ಇದ್ದೀರಾ, ಆರಾಧನೆಯನ್ನು ಮಾಡ್ತಿದ್ದೀರಾ, ಅವರ ಎನರ್ಜಿಗೆ ನಿಮ್ಮ ಎನರ್ಜಿ ಯಾವಾಗಲೂ ಕನೆಕ್ಟ್ ಆಗಿದ್ದರೆ ಅದರಿಂದ ನಿಮ್ಗೆ ಏನು ಉಪಯೋಗ. ಹಾಗೆ ಅನವಶ್ಯಕ ವಿಚಾರಗಳಿಂದ ಅನವಶ್ಯಕ ಜನರನ್ನು ಸುತ್ತುವರೆದು ಅವರ ಬಗ್ಗೆ ಯೋಚಿಸೋದ್ರಿಂದ, ಅವರ ಜೊತೆ ಮಾತನಾಡೋದ್ರಿಂದ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಅನ್ನೋದನ್ನು, ಅಂದರೆ ಈಗಿದು ಹೊಸದೇನಲ್ಲ, ಹಿಂದೆ ಇತ್ತು. ಅದನ್ನು ನಾವೀಗ ಮೂಢನಂಬಿಕೆ ಹಾಗೆ ಹೀಗೆ ಅಂತ ಹೇಳಿ ಅದಕ್ಕೊಂದು ಹೆಸರು ಕೊಟ್ಟು ಅದನ್ನು ದೂರ ಸರಿಸಿ ನಮ್ಮ ಹಿರಿಯರ ಮಾತನ್ನು, ತಂದೆ ತಾಯಿಯ ಮಾತನ್ನು ತಿರಸ್ಕಾರ ಮಾಡಿ ನಾವು ನಮ್ಮ ಜೀವನದಲ್ಲಿ ಒಂದು ಒತ್ತಡವನ್ನು ಸೃಷ್ಟಿ ಮಾಡ್ಕೊಂಡಿರೋದಂತೂ ಸತ್ಯ. ಅದರ ಪರಿಚಯವನ್ನೇ ನಾನು ಇಲ್ಲಿ ನಿಮಗೆ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ. ನನ್ನದು ಒಂದು ಎನರ್ಜಿ ಇದೆ. ಏನಪ್ಪ ಅಂದರೆ, ನಾನು ತುಂಬ ಪುಸ್ತಕಗಳನ್ನು ಓದುವ ಅಭ್ಯಾಸ ಸಣ್ಣವಳಿದ್ದಾಗಿಂದನೂ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಅದರ ಪರಿಣಾಮವೇ ಇದೆಲ್ಲದರ ಒಂದು ಅರ್ಥವನ್ನು ನಾನು ಮಾಡ್ಕೊಂಡಿರೋದು. ಅದನ್ನು ನಾನು ನಿಮಗೆ ಇಲ್ಲಿ ನಮ್ಮ ಒಂದು ಹಿಂದಿನ ಜೀವನ, ಮುಂದಿನ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ವಿವರಿಸಿ ಹೇಳ್ತಾ ಇರೋದಕ್ಕೆ ಕಾರಣ, ಇಲ್ಲಿ ಕೆಲವರು ನನಗೆ ತುಂಬ ನೆಗೆಟಿವ್ ವಿಚಾರಗಳು ಬರ್ತವೆ, ನನ್ನ ಜೀವನದ ಒಂದು ಕೆಲವು ಪರಿಸ್ಥಿತಿಗಳಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು, ಎಲ್ಲ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಈ ವಿಡಿಯೋ ಉತ್ತರವಾಗಿರುತ್ತೆ. ಸಂಪೂರ್ಣವಾಗಿ ಕೇಳಿ, ಖಂಡಿತವಾಗಿಯೂ ನಿಮಗೆ ಹಾಗೆ ನಿಮ್ಮ ಮಕ್ಕಳಿಗೆ ಪ್ರೇರಣೆ ಕೊಡಲಿಕ್ಕೆ ಇದು ಸಹಾಯ ಕೂಡ ಆಗ್ಬೋದು. ಹಾಗಾದರೆ ಎನರ್ಜಿ ಟ್ರಾನ್ಸ್ಫರ್ ಆಗತ್ತಾ? ಹಾಗಾದರೆ ಮೊದಲನೇದಾಗಿ ಎನರ್ಜಿ ಅಂದರೆ ಏನು? ಎವ್ರಿಥಿಂಗ್ ಈಸ್ ಎ ಎನರ್ಜಿನೇ ಸ್ನೇಹಿತರೆ. ಎಲ್ಲವೂ ಇಲ್ಲಿ ಒಂದು ಶಕ್ತಿಯೇ. ಈಗ ನೀವು ಬೆಳಗ್ಗೆನೇ ಎದ್ದು ಒಂದು ಹೂವನ್ನು ನೋಡಿದಾಗ ಅದರ ಎನರ್ಜಿಯೇ ನಿಮಗೆ ಕನೆಕ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ನಮ್ಮ ಹಿಂದಿನವರು, ನಮ್ಮ ತಂದೆ ತಾಯಿ ಹೇಳೋದು, ಬೆಳಗ್ಗೆ ಎದ್ದ ತಕ್ಷಣ ದೇವರ ಪ್ರಾರ್ಥನೆಯನ್ನು ಮಾಡಿ ಅವರ ಮುಖವನ್ನು ಸ್ಮರಣೆ ಮಾಡಿ ಎದ್ದೇಳಿ ಎಂದಾಗ. ಯಾಕಂದರೆ ಆ ಎನರ್ಜಿ ನಮ್ಮ ಎನರ್ಜಿಗೆ ಬೆಳಗ್ಗೆನೇ ಕನೆಕ್ಟ್ ಆಗತ್ತೆ. ಅದಕ್ಕೋಸ್ಕರನೇ ಇದು ನಮ್ಮ ಪೂರ್ವಜರ ಒಂದು ಸಂಸ್ಕಾರವಾಗಿದೆ. ಅದನ್ನು ನಾವೀಗ ಮರ್ತಿದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ಫೋನನ್ನೇ ನೋಡಿ ನಾವು ಎದ್ದೇಳೋದು. ಕಸ ತುಂಬಿದ ಜಾಗವನ್ನು ನೋಡಿದಾಗ ಅದರ ಎನರ್ಜಿಯೇ ನಿಮಗೆ ಬೇರೆ ರೀತಿ ಕನೆಕ್ಟ್ ಆಗುತ್ತೆ. ಮನೆ ಕ್ಲೀನ್ ಇದ್ದಾಗ, ನಿಮಗೆ ಒಂದು ಶಾಂತವಾದ ವಾತಾವರಣ ಇದ್ದಾಗ ಅದರ ಎನರ್ಜಿ ಬೇರೆ ಆಗಿರುತ್ತೆ. ನೀವು ಎದ್ದು ಕಂಡುಬಿಟ್ಟಾಗ ಅಮ್ಮ ಬೆಳಗ್ಗೆ ಮನೆಯನ್ನು ಎಲ್ಲ ಕ್ಲೀನ್ ಮಾಡಿ ಒಂದು ದೇವರ ದೀಪವನ್ನು ಬೆಳಗಿಸಿದಾಗ ನಿಮ್ಮ ಎನರ್ಜಿ ದೈವಿಕವಾಗಿ ಕನೆಕ್ಟ್ ಆಗುತ್ತೆ. ಅದೇ ಮನೆಯಲ್ಲಿ ಯಾರೂ ಎದ್ದಿಲ್ಲ, ಎಲ್ಲ ಲೇಟಾಗಿ ಎದ್ದೇಳ್ತಾ ಇದ್ದೀರಾ, ಆವಾಗವಾಗ ಎದ್ದು ಫೋನ್ ಹಿಡ್ಕೊಂಡು ಜಾಗಕ್ಕೆ ಕೂತ್ಕೊಂಡಿದ್ದೀರಾ, ಎಲ್ಲ ಕೆಲಸ ಅಲ್ಲೇ ಬಿದ್ದಿದೆ, ಮಾಡಿದರೆ ಆಯ್ತು ಬಿಡು ಅನ್ನೋ ರೀತಿಲಿ ಇದ್ದೀರಾ ಅಂದರೆ ಅದರ ಎನರ್ಜಿಯೇ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ, ಟ್ರಾನ್ಸ್ಫರ್ ಆಗೇ ಆಗುತ್ತೆ ಸ್ನೇಹಿತರೆ. ಈಗಿನ ಹಿಂದಿನ ವಾಸ್ತವ ಸತ್ಯಗಳನ್ನು ನಾನು ಇಲ್ಲಿ ಪರಿಚಯ ಮಾಡಿಕೊಡುವ ಒಂದು ಕೆಲಸ ಮಾಡ್ತಿದ್ದೀನಿ. ಯಾಕಂದರೆ ಇವೇ ವಿಚಾರಗಳೇ ನಿಮ್ಮ ಜೀವನದಲ್ಲಿ ನಿಮ್ಮ ಸಫಲತೆಗೆ ಕಾರಣ ಮಾಡಿದೆ. ಈಗಿನ ನಮ್ಮ ಜೀವನ ಶೈಲಿಗೂ ನಾವು ಅರ್ಥ ಮಾಡಿಕೊಂಡು ನಡೀತಾ ಇರೋದಕ್ಕೂ ಹಿಂದೆ ನಾವು ಕಂಡ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ನಮಗೆ ಯಾವೆಲ್ಲ ರೀತಿಯಲ್ಲಿ ಸಂಸ್ಕಾರಗಳನ್ನು ತಂದುಕೊಡ್ತು, ಹಾಗೆ ನಮ್ಮ ಅಪ್ಪ ಅಮ್ಮ ಒಂದು ಸಫಲ ಒಂದು ಜೀವನವನ್ನು ನಡೆಸಲಿಕ್ಕೆ ಹೇಗೆ ಕಾರಣವಾಯಿತು. ಈಗ ನಾವು ಎಲ್ಲ ಇದೆ, ಹಣ ಇದೆ, ಗಂಡಂಗೂ ಒಳ್ಳೆ ಕೆಲಸ ಇದೆ, ಹೆಂಡತಿಗೂ ಒಳ್ಳೆ ಕೆಲಸ ಇದೆ, ಆದರೂ ಕೂಡ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದಾವೆ. ಜೀವನದಲ್ಲಿ ಯಾವುದೇ ರೀತಿ ಒಂದು ನೆಮ್ಮದಿ ಇಲ್ಲ. ಒಟ್ಟು ದುಡಿಮೆ ಮಾಡ್ತಾ ಇದ್ದೀವಿ, ಆದರೆ ಅದರಲ್ಲಿ ಏನೂ ಒಂದು ಹಿತ ಇಲ್ಲ ಅನ್ನುವ ಅನುಭವಕ್ಕೆ ಜಾರಿರೋದು ಅದೇ ಕಾರಣ. ಹಿಂದೆ ನಮ್ಮ ಅಪ್ಪ ಒಬ್ಬರೇ ದುಡಿತಿದ್ರು, ನಾವು 4 ಜನ ಮಕ್ಕಳು, ಅಮ್ಮ ಇದ್ದರು, ನಾವೆಲ್ಲ ಆರಾಮಾಗೇ ಇದ್ವಿ ಸಂತೋಷವಾಗಿ. ಆದರೆ ಈಗ ಮನೇಲಿ 4 ಜನನು ದುಡಿತಾ ಇದ್ವಿ, ಆದರೆ ನೆಮ್ಮದಿನೇ ಇಲ್ಲ. ಇದಕ್ಕೆ ಎನರ್ಜಿಯೇ ಕಾರಣ ಆಗಿರುತ್ತೆ ಸ್ನೇಹಿತರೆ. ಅಂದರೆ ನಾವು ದಿನನಿತ್ಯ ಬೆಳಗ್ಗೆ ಹೇಗೆ ನಮ್ಮ ಶುರುವನ್ನು ಮಾಡ್ತೀವಲ್ವ, ಆ ಎನರ್ಜಿ ನಮ್ಮ ದಿನನಿತ್ಯ ನಮಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಈಗ ಮನೇಲಿ ಮೊದಲೇ ತಡವಾಗಿ ಎದ್ದಿರ್ತೀವಿ, ಅದರಲ್ಲೂ ಕಸ ಗಿಸ ಎಲ್ಲ ಗುಡಿಸ್ದೆ ಮಕ್ಕಳಿಗೆ ಅದರ ಮೇಲೆ ಏನೋ ಒಂದು ತಿಂಡಿ ಮಾಡಿ ಗಂಡನ್ನು ಮಕ್ಕಳನ್ನು ಆಫೀಸಿಗೆ ಕಳಿಸಿ, ನಾವು ಆಮೇಲೆ ಅಯ್ಯೋ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೇ ಮಾಡಿಬಿಡೋಣ, ಸಂಜೆ ಪೂಜೆ ಮಾಡಿಬಿಡೋಣ ಅನ್ನೋ ರೀತಿಲಿ ನೀವು ಮಲಗಿದ್ರೆ ಆ ವಾತಾವರಣದ ಎನರ್ಜಿ ನಿಮ್ಮ ಎನರ್ಜಿಗೆ ಟ್ರಾನ್ಸ್ಫರ್ ಆಗೇ ಆಗತ್ತೆ. ಯಾಕಂದರೆ ಎಲ್ಲದೂ ಕೂಡ ಇಲ್ಲಿ ಒಂದು ಎನರ್ಜಿನೇ.
ಅದು ನಿಮ್ಮ ಜೀವನದ ಮೇಲೆ ಹಾಗೆ ನಿಮ್ಮನ್ನು ಸುತ್ತುವರೆದರ ಜೀವನದ ಮೇಲೆ ಎಲ್ಲ ರೀತಿಯಲ್ಲೂ ಒಂದು ನೆಗೆಟಿವ್ ಪ್ರಭಾವವನ್ನೇ ಬೀರುತ್ತೆ. ನಿಮ್ಮನ್ನೇ ನಿಮ್ಮ ಮಕ್ಕಳು ಅನುಕರಣೆ ಮಾಡ್ತಾರೆ. ಹಾಗೆ ನಿಮ್ಮ ಗಂಡ ಇಲ್ಲ ನಿಮ್ಮ ಹೆಂಡತಿ ನಿಮ್ಮ ಮೇಲೆ ತಾತ್ಸಾರ ಆಗಲಿಕ್ಕೂ ಕೂಡ ಇದು ಕೂಡ ಕಾರಣವಾಗಿರುತ್ತೆ. ಅಂದರೆ ನಿಮ್ಮ ಒಂದು ಲೋ ಫೀಲ್ ಎನರ್ಜಿಯನ್ನು, ಅಂದರೆ ಈ ರೀತಿ ಒಂದು ಚೆನ್ನಾಗಿಲ್ಲದ ಎನರ್ಜಿಯನ್ನು ನೋಡಿ ನೋಡಿ ಅವರಿಗೆ ಮನಸ್ಸು ತುಂಬ, ಅವರು ಕೂಡ ನೆಗೆಟಿವ್ ಥಾಟ್ಸ್ಗಳ ಬಗ್ಗೆ ಬಹಳ ಅಗಾಧವಾಗಿ ವಿಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಬೆಳಗ್ಗೆ ಎದ್ದು ಕಸ ಗುಡಿಸಿ ಅಂಗಳಕ್ಕೆ ನೀರು ಹಾಕಿ ಒಂದು ಪುಟ್ಟದಾದ ರಂಗೋಲಿ ಇಟ್ಟು ಅರಿಶಿನ ಕುಂಕುಮ ಹಚ್ಚಿ ಹೊಸಲಿಗೆ ಹೂವಿಟ್ಟು ಈ ರೀತಿ ಮಾಡಿದಾಗ ನಿಮ್ಮ ಮನೆಯ ಮುಂಬಾಗಿಲು ಹೇಗೆ ಕಾಣುತ್ತೆ, ಅದಕ್ಕೆ ವಿರುದ್ಧವಾಗಿ ಎಲ್ಲ ಅಲ್ಲಲ್ಲೇ ಕಸ ಬಿದ್ದು ಕಟ್ಟೆ ತೊಳೆದೆ 9 ಗಂಟೆ ಆದರೂ ಹಾಗೆ ಬಿದ್ದಾಗ ಹೇಗಿರುತ್ತೆ, ಆ ಬೆಳಗಿನ ಸೂರ್ಯನ ಕಿರಣಗಳು ಯಾವ ಎನರ್ಜಿಯನ್ನು ನಿಮ್ಮ ಮನೆಗೆ ಕೊಡಬೇಕು ಅಂತ ಹೇಳಿ ನೀವು ಯೋಚನೆ ಮಾಡಿ. ಯಾಕಂದರೆ ಬೆಳಗ್ಗೆ ಸೂರ್ಯ ಉದಯ ಆಗೋ ಸಮಯಕ್ಕೆ ಕರೆಕ್ಟಾಗಿ ನಾವು ಮನೆ ಕಸ ಗುಡಿಸಿ ಎಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ಅಲ್ಲಿ ಬ್ರಹ್ಮ ಸರಸ್ವತಿ ಇಬ್ಬರೂ ಸೇರಿ ಮನೆಯನ್ನು ಪ್ರವೇಶ ಮಾಡ್ತಾರಂತೆ. ಅಂದರೆ ಜ್ಞಾನ ಬೆಳಗ್ಗೆನೇ ಪ್ರವೇಶ ಮಾಡುತ್ತೆ ನಮ್ಮ ಮನೆಗೆ ಸ್ನೇಹಿತರೆ. ಇದು ನಿಮಗೆ ನಾನು ಹಲವು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ, ಮತ್ತೊಮ್ಮೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಹೊಸಬರು ಕೂಡ ಇಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಅವರಿಗೂ ಇದು ಅನುಕೂಲವಾಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಹಿಂದೆ ಇದೇ ಥರ ವಿಡಿಯೋ ಮಾಡ್ತಿದ್ದೆ, ಮಧ್ಯಂತರದಲ್ಲಿ ಸ್ವಲ್ಪ ಬಿಟ್ಟಿದ್ದೀನಿ. ಆದರೆ ಕೆಲವರು ಇದೇ ಥರ ವಿಡಿಯೋ ಬೇಕು, ನನಗೆ ಮೋಟಿವೇಶನ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಕಮೆಂಟ್, ಅದಕ್ಕೆ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಇಲ್ಲಿ ನಿಮ್ಮ ಎನರ್ಜಿ ಯಾರಿಗೆ ದಿನನಿತ್ಯ ಕನೆಕ್ಟ್ ಆಗುತ್ತೆ ಅವರ ಎನರ್ಜಿ ನಿಮಗೆ ಟ್ರಾನ್ಸ್ಫರ್ ಆಗೇ ಆಗುತ್ತೆ. ಅದು ಕೆಟ್ಟವರೇ ಇರ್ಬೋದು, ಒಳ್ಳೆಯವರೇ ಇರ್ಬೋದು. ಅಂದರೆ ಯಾವ ರೀತಿ ಅಂದರೆ, ನಿಮಗೆ ಒಂದು 5 ಜನ ಸ್ನೇಹಿತರಿದ್ದರೆ ಅದರಲ್ಲಿ 4 ಜನ ಕೇವಲ ಬರೀ ನಕಾರಾತ್ಮಕವಾಗಿ ಫೋನ್ ಮಾಡಿಕೊಂಡು ಹಾಗಾಯ್ತು ಇವತ್ತು ನಮ್ಮ ಅತ್ತೆ ಹೀಗೆ ಮಾಡಿದರು, ಅವ್ರು ತುಂಬ ಕೆಟ್ಟವರು, ನಮ್ಮ ಮಾವ ಹೀಗಂದರು, ನನ್ನ ಗಂಡ ಹೀಗೆ ಮಾಡ್ದ, ಹಾಗೆ ಹೀಗೆ ಅಂತ ನೆಗೆಟಿವ್ ವಿಚಾರಗಳನ್ನು ನಿಮಗೆ ತಿಳಿಸಿದ್ರು ಅಂದರೆ ಅವರ ಒಂದು ಎನರ್ಜಿ ನಿಮಗೆ ಟ್ರಾನ್ಸ್ಫರ್ ಆಗೇ ಆಗುತ್ತೆ. ಇದು ವಾಸ್ತವ ಸತ್ಯ ಕೂಡ ಸ್ನೇಹಿತರೆ. ಯಾಕಂದರೆ ಶಬ್ದಗಳು ತರಂಗಗಳ ಮೂಲಕ ನಿಮ್ಮ ಮನಸ್ಸನ್ನು ತಲುಪ್ತವೆ. ಶಬ್ದಗಳಿಗೆ ಆ ಶಕ್ತಿ ಇದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಯೋಚಿಸೋದು ಕೂಡ ಒಂದು ಎನರ್ಜಿ, ನೋಡೋದು ಕೂಡ ಒಂದು ಎನರ್ಜಿ, ಮಾತನಾಡುವುದು ಕೂಡ ಒಂದು ಎನರ್ಜಿ, ಕೇಳಿಸ್ಕೊಳ್ಳೋದು ಕೂಡ ಒಂದು ಎನರ್ಜಿ, ದೇಹಕ್ಕೆ ದೇಹ ಪರಸ್ಪರ ಬೆರೆಯೋದು ಕೂಡ ಒಂದು ಎನರ್ಜಿನೇ. ಅಂದರೆ ನೀವು ದಿನನಿತ್ಯ ಯಾವ ರೀತಿಯ ಒಂದು ಎನರ್ಜಿಯ ಜೊತೆಗೆ ಬೆರಿತೀರಾ, ಕನೆಕ್ಟ್ ಆಗ್ತೀರಾ, ಆ ಎನರ್ಜಿ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ನಿಮ್ಮ ಎನರ್ಜಿ ಅವರಿಗೆ ಟ್ರಾನ್ಸ್ಫರ್ ಆಗೇ ಆಗುತ್ತೆ ಸ್ನೇಹಿತರೆ. ಶಬ್ದಗಳು ತರಂಗಗಳ ಮೂಲಕ ಪ್ರವಹಿಸುತ್ತವೆ. ಹಾಗಾಗಿ ಪ್ರಕೃತಿಯತ್ತ ನೋಡಿದಾಗ ನಿಮ್ಮ ಮನಸ್ಸಿಗೆ ಖುಷಿಯಾಗತ್ತೆ. ಹರಿಯುವ ನೀರಿನ ಸಪ್ಪಳ ಕೇಳಿದಾಗ ಖುಷಿಯಾಗತ್ತೆ. ಹಿತಕರವಾದ ಮಾಧುರ್ಯ ಹಾಡನ್ನು ಕೇಳಿದಾಗ, ಭಕ್ತಿಗೀತೆಯನ್ನು ಕೇಳಿದಾಗ ನಿಮ್ಮಲ್ಲಿ ಒಂದು ರೀತಿಯ ಉತ್ತಮವಾದ ಎನರ್ಜಿ ಒಂದು ಬಿಡುಗಡೆ ಆಗುತ್ತೆ. ಅಂದರೆ ಆ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ನೀವು ದೈವಿಕವಾಗ್ತೀರಾ ಆ ಸಮಯದಲ್ಲಿ. ಇದಕ್ಕೆ ಹೇಳೋದು, ದಿನನಿತ್ಯ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು, ಭಕ್ತಿಗೀತೆಗಳು, ಈ ರೀತಿ ಒಂದು ಒಳ್ಳೊಳ್ಳೆ ವಿಚಾರಗಳು ನಡೆದಾಗ ಅದೇ ಎನರ್ಜಿ ನಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ, ಟ್ರಾನ್ಸ್ಫರ್ ಆಗ್ತವೆ ಆ ಎನರ್ಜಿ ನಿಮ್ಮ ಎನರ್ಜಿಗೆ. ಅದು ಬಿಟ್ಟು ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ, ಇದ್ದಕ್ಕಿದ್ದ ಹಾಗೆ ಫೇಸ್ಬುಕ್ಕಲ್ಲಿ ಒಬ್ಬರನ್ನ ಪರಿಚಯ ಮಾಡ್ಕೊಳ್ತೀವಿ. ಮೆಸೇಜ್ಗಳ ಮೂಲಕ 1 ತಿಂಗಳು 2 ತಿಂಗಳು 3 ತಿಂಗಳು 4 ತಿಂಗಳು ಈ ರೀತಿ ಅವರ ಜೊತೆ ನಾವು ಮಾತಾಡ್ತಾ ಒಂದು ಎನರ್ಜಿ ಖಂಡಿತವಾಗಿಯೂ ಕನೆಕ್ಟ್ ಆಗುತ್ತೆ. ಅದು ಇನ್ಯಾವುದೋ ರೀತಿಯಲ್ಲಿ ಅದು ಕನ್ವರ್ಟು ಆಗ್ಬೋದು, ಮಾನಸಿಕವಾಗಿ ದೈಹಿಕವಾಗಿ. ಆದರೆ ಕೆಲವೊಂದು ಸಾರಿ ಹಣನೂ ಕಳ್ಕೊಳ್ಬೋದು. ಈ ಎಲ್ಲ ಎನರ್ಜಿಗಳು ಕೂಡ ಕನೆಕ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಎಂಥವ್ರ ಜೊತೆ ಬೆರಿತೀವಿ, ಎಂಥದನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ತೀವಿ, ಹಾಗೆ ಹೇಗಿರ್ತೀವಿ, ಹೇಗೆ ಮಾತಾಡ್ತೀವಿ, ಹೇಗೆ ಯೋಚಿಸ್ತೀವಿ, ಯಾರ ಜೊತೆ ಯೋಚಿಸ್ತೀವಿ, ಅಂದರೆ ಯಾರ ಜೊತೆ ನಮ್ಮ ಸಂಪರ್ಕ ಇರುತ್ತೆ ಅದರಂತೆ ನಾವು ಆಗ್ತೀವಿ ಅನ್ನೋದು ಅದಕ್ಕೆ ಸ್ನೇಹಿತರೆ. ಹಾಗಾಗಿ ನಾವು ಇಲ್ಲಿ 4 ಜನ ಫ್ರೆಂಡ್ಶಿಪ್ ಇತ್ತು ಅಂದರೆ ಅದರಲ್ಲಿ ತುಂಬ ನೆಗೆಟಿವ್ ಆಗಿ ಮಾತಾಡೋರು 3 ಜನ ಇರ್ತಾರೆ, ಒಬ್ಬರು ಪಾಸಿಟಿವ್ ಆಗಿ ತುಂಬ ಮಾತಾಡ್ತಾ ಇರ್ತಾರೆ. ಅಂದರೆ ಈ 3 ಜನರ ಒಂದು ನಕಾರಾತ್ಮಕತೆಯ ಮಾತುಗಳನ್ನು ಕೇಳಿಸ್ಕೊಂಡು 4ನೇದಾಗಿ ನಾವು ಅವ್ರ ಜೊತೆ ಮಾತಾಡಿದಾಗ ಈ 3 ಜನರ ಒಂದು ನಕಾರಾತ್ಮಕತೆಯ ಒಂದು ಭಾವವನ್ನು ಏನು ಮಾತಾಡಿ ಏನೋ ಒಂದು ಎನರ್ಜಿಯನ್ನು ಕೊಟ್ಟಿರ್ತಾರಲ್ಲ ಅದನ್ನು ಅವರೊಬ್ಬರ ಒಂದು ಸಕಾರಾತ್ಮಕ ಎನರ್ಜಿ, ಅವರ ಮಾತುಗಳು, ಅವರ ಒಂದು ವಿಶ್ವಾಸದ ಭರವಸೆಯ ನುಡಿಗಳು ಅವೆಲ್ಲವೂ ಈ ಒಂದು 3 ಜನರ ಒಂದು ನಕಾರಾತ್ಮಕತೆಯನ್ನು ಹೀಲ್ ಮಾಡುತ್ತೆ. ಅಂಥ ಒಂದು ಶಕ್ತಿ ಸಕಾರಾತ್ಮಕತೆಗೆ, ಹೈ ಎನರ್ಜಿಗೆ ಇದೆ ಅಂತಲೇ ಅರ್ಥ. ಹಾಗಾಗಿ ಇಲ್ಲಿ ನಾವು ಕೆಲವೊಂದು ಸಾರಿ ಯಾರ ಜೊತೆ ಸ್ನೇಹ ಮಾಡ್ತೀವಿ ಅನ್ನೋದ್ರ ಮೇಲೆ, ಯಾರ ಜೊತೆ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ತೀವಿ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಅವರಿಂದ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ, ಅವರು ನಮ್ಮ ಮನಸ್ಥಿತಿ ಹಾಳಾಗಿರುತ್ತೆ, ಅದನ್ನು ಇನ್ನೂ ಹಾಳಾಗುವಂತೆ ಅವರು ನಮಗೆ ಏನಾದರೂ ಸಜೆಷನ್ ಕೊಟ್ಟರು ಅಂದರೆ ಅಲ್ಲಿಗೆ ಅವರ ಎನರ್ಜಿನ ನಮ್ಮ ಎನರ್ಜಿಗೆ ಟ್ರಾನ್ಸ್ಫರ್ ಮಾಡಿದರು ಅಂತ ಹೇಳಿ, ಅವರ ಮನಸ್ಸಿನ ಒತ್ತಡ, ಅವರ ಜೀವನದಲ್ಲಿ ಸಿಕ್ಕ ನೋವು ಎಲ್ಲವನ್ನು ನಮ್ಮ ಮೇಲೆ ಹೇರಿದರು. ಹಾಗಾಗಿ ಇಲ್ಲಿ ನಾವು ಬೇರೆಯವರ ಎನರ್ಜಿಗೆ ಕನೆಕ್ಟ್ ಆಗೋದನ್ನು ಬಿಟ್ಟು, ಅದಕ್ಕೋಸ್ಕರನೇ ಹಿಂದೆ ನಮ್ಮ ಹಿರಿಯರು ಹೇಳಿದ್ದು, ಮನೆಯಿಂದ ಹೊರಗೆ ಹೋಗಬೇಕಾದ್ರೆ
ನೋಡು ಹುಷಾರು, ಜಾಸ್ತಿ ಜನ ಜೊತೆ ಬೆರಿಬೇಡ, ಎಲ್ಲೆಲ್ಲೋ ಸುತ್ತಬೇಡ, ಕೆಲಸ ಮುಗಿದ ತಕ್ಷಣ ಮನೆಗೆ ಬಾ. ಯಾಕೆ ಹೇಳ್ತಾರೆ ಹಿರಿಯರು? ಈಗೂ ಹೇಳ್ತಾರಲ್ವ. ಅದಕ್ಕೆ ಒಂದು ಕಾರಣ ಇರುತ್ತೆ. ಕೆಲವೊಂದು ಸಾರಿ ಇದ್ದಕ್ಕಿದ್ದಾಗೆ ಅನವಶ್ಯಕ ಸಮಸ್ಯೆಗಳು ಸೃಷ್ಟಿ ಆಗ್ತವೆ ಅಂದರೆ ಅವ್ರು ಏನೋ ಒಂದು 4 ಜನ ಕೂತ್ಕೊಂಡು ಏನೋ ಒಂದು ಸ್ಕೆಚ್ ಹಾಕ್ತಾ ಇರ್ತಾರೆ. ಆ ಸಮಯದಲ್ಲಿ ನಮಗೂ ಅವ್ರ ಸ್ನೇಹಿತರು, ನಾವು ಅವ್ರ ಜೊತೆ ಸೇರ್ಕೊಳ್ತೀವಿ ಅಂದಾಗ ಅವರ 4 ಜನರ ಎನರ್ಜಿಯನ್ನು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ನಮ್ಮೊಬ್ಬರಿಗೆ. ಅವಾಗ ಏನು ಮಾಡ್ತೀವಿ, ನಾವು ಅವರಂತೆ ಆಗಿ ಅವರ ಪ್ಲ್ಯಾನ್ನ ಒಂದು ಭಾಗ ಆಗಿಬಿಡ್ತೀವಿ. ಅದರಿಂದ ನಮ್ಮಿಂದನೂ ಕೂಡ ಕೆಲವು ಕೃತ್ಯಗಳು ಆಗಿ ನಾವು ಕೂಡ ಅವರ ಒಂದು ಕರ್ಮಕ್ಕೆ ನಾವೂ ಕೂಡ ಕನೆಕ್ಟ್ ಆಗಿರ್ತೀವಿ. ಆದರೆ ನಾವು ಅದಕ್ಕೆ ಕನೆಕ್ಟ್ ಆಗೋಕ್ಕೆ ಇರೋದಿಲ್ಲ, ಆ ಥರ ಪ್ರಸಂಗನೇ ಇರೋದಿಲ್ಲ. ಆದರೆ ಅವರ 4 ಜನ ಸ್ನೇಹಿತರು ನಮ್ಗೆ ಆಗಿರೋದೇ ಒಂದು ಕಾರ್ಮಿಕ್ಕು. ಒಂದು ಕಾರ್ಮಿಕ್ ಕರ್ಮ ಏನು ಮಾಡುತ್ತೆ ಅಂದರೆ ಅವರ ಜೊತೆ ನಾವು ಸೇರಿರೋದಕ್ಕೆ ಅವರ 4 ಜನರ ಎನರ್ಜಿ ಬಲವಂತವಾಗಿ ನಮ್ಮ ಮೇಲೆ ಉಂಟಾಗಿ ನಾವು ಆ ರೀತಿ ಕನ್ವರ್ಟ್ ಆಗ್ತೀವಿ. ಹಾಗಾಗಿ ಉತ್ತಮರ ಸಹವಾಸ, ಉತ್ತಮವಾದದ್ದು ಸತ್ಸಂಗ, ಒಂದು ನಾಮಸ್ಮರಣೆ, ಇವೆಲ್ಲ ನಮ್ಮ ಜೀವನದಲ್ಲಿ ದೈವಿಕ ಭಾವಗಳು ನಮ್ಮನ್ನು ಎಲ್ಲೂ ಕೌನ್ಸಿಲಿಂಗ್ ತಗೊಳ್ಳೋದೇ ಬೇಡ. ನಾವೆಲ್ಲೋ ಹೋಗಿ ನಮ್ಗೆ ಹೀಗಾಗಿದೆ, ಹಾಗಾಗಿದೆ, ಮಾನಸಿಕ ಒತ್ತಡ ಆಗಿದೆ, ಮಾತ್ರೆ ತಗೊಂಡು ಡ್ರಗ್ಸ್ ಥರ ಅದನ್ನು ಜೀವನ ಪೂರ್ತಿ ಅಡಿಟ್ ಮಾಡ್ಕೊಂಡು ಅದನ್ನು ನುಂಗ್ತಾ ಮಂದಾಗಿ ನಾವು ಮಲ್ಕೊಳ್ಳೋದು ಬೇಡ. ನಮಗೆ ಎಲ್ಲ ರೀತಿಯ ಶಕ್ತಿ ಭಗವಂತ ಇಲ್ಲಿ ಕೊಟ್ಟಿದ್ದಾನೆ. ಯಾಕಂದರೆ ಭಗವಂತನ ಅಂಶವೇ ನಾವು ಅಂತ ಅಂದಮೇಲೆ ನಮಗೆಲ್ಲ ರೀತಿ ಶಕ್ತಿ ಇದೆ. ಅಂದರೆ ಕಸವನ್ನೇ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನೆ ಎದುರಿಗೆ ಒಂದು ಕಸದ ರಾಶಿ ನೋಡ್ತಾ ಇದ್ದರೆ ನಿಮ್ಮಲ್ಲಿ ನೆಗೆಟಿವೇ ಬರೋದು, ಅಂದರೆ ಆ ಕಸದ ರಾಶಿ. ಅದೇ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನೆ ಕ್ಲೀನಾಗಿದ್ದು ಅಂಗಳ ಗುಡಿಸಿ ರಂಗೋಲಿ ಹಾಕಿದರೆ ಅದೊಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಇದೆ ಅಂದರೆ ಆ ಎನರ್ಜಿ ನಿಮ್ಮ ಎನರ್ಜಿಗೆ ಯಾವಾಗಲೂ ಕನೆಕ್ಟ್ ಆಗ್ತಾನೆ ಇರುತ್ತೆ, ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ಹಾಗಾಗಿ ಬೆಳಗಿನ ಆಲೋಚನೆಗಳು ದಿನನಿತ್ಯ ಎದ್ದಾಗ ತುಂಬ ಪಾಸಿಟಿವ್ ಆಗಿರಬೇಕು. ರಾತ್ರಿ ಮಲಗಬೇಕಾದ್ರೂ ಪಾಸಿಟಿವ್ ಆಗಿರಬೇಕು. ಕೆಟ್ಟದ್ದು ಏನು ಮಾಡಿರ್ತೀವಿ ಇವತ್ತು ದಿನ, ಏನು ನಕಾರಾತ್ಮಕವಾಗಿ ಆಲೋಚಿಸಿರ್ತೀವಿ ಅವನ್ನೆಲ್ಲ ಹೊರಗಾಗ್ತಾ ಇಗ್ನೋರ್ ಮಾಡ್ತಾ. ಅಂದರೆ ಈ ಜಗತ್ತು ಅಂದಮೇಲೆ ಕೆಟ್ಟದ್ದು ಎದುರಾಗುತ್ತೆ, ಒಳ್ಳೆಯದು ಎದುರಾಗುತ್ತೆ. ಈಗ ಫೋನ್ ಇದೆ ನಮ್ಮ ಕೈಯಲ್ಲಿ, ಅದನ್ನು ನಾವು ಎಷ್ಟರ ಮಟ್ಟಿಗೆ ಉಪಯೋಗಿಸ್ತೀವೋ ಅಷ್ಟೇ ಒಳ್ಳೆಯದು. ಯಾಕಂದರೆ ಅದು ನಮಗೆ ಕೆಟ್ಟದನ್ನು ತೋರಿಸುತ್ತೆ, ಒಳ್ಳೆಯದನ್ನು ತೋರಿಸುತ್ತೆ. ನಮ್ಮ ಮನಸ್ಸು ಕೆಟ್ಟದಕ್ಕೆ ಕನೆಕ್ಟ್ ಆದರೆ ಖಂಡಿತವಾಗಿ ಅದು ನಮ್ಮ ಜೀವನಕ್ಕೆ ಟ್ರಾನ್ಸ್ಫರ್ ಆಗೇ ಆಗುತ್ತೆ. ನಮ್ಮ ವ್ಯಕ್ತಿತ್ವವನ್ನು ಬೇರೆದೇ ರೀತಿಯಲ್ಲಿ ಕರೆದೊಯ್ಯುತ್ತೆ. ಅಷ್ಟು ಶಕ್ತಿ ಇರುತ್ತೆ ಆ ಎನರ್ಜಿಗೆ. ಹಾಗಾಗಿ ನಾವು ಫೋನಲ್ಲಿ ಏನು ನೋಡ್ತೀವಿ, ಹಾಗೆ ಅದರಿಂದ ಎಷ್ಟು ಉಪಯೋಗ ಪಡ್ಕೊಳ್ತೀವಿ ಅನ್ನೋದು ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗೆ ಸ್ನೇಹಿತರೆ, ಜೀವನವೂ ಕೂಡ ಇದೇ ರೀತಿ ನಾವು ದೈವಿಕವಾಗಿ ಆಧ್ಯಾತ್ಮಿಕವಾಗಿ ಎಷ್ಟು ಕನೆಕ್ಟ್ ಆಗಿರ್ತೀವೋ ಅಷ್ಟೇ ಪಾಸಿಟಿವ್ ಎನರ್ಜಿ, ಅಂದರೆ ಆ ದೈವಿಕ ಶಕ್ತಿಯನ್ನು ನಾವು ನಮ್ಮಲ್ಲಿ ಒಂದು ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಅದೇ ನಾವು ಇದೆಲ್ಲ ಮೂಢನಂಬಿಕೆ ಹಾಗೆ ಹೀಗೆ ಅಂತ ಹೇಳಿ ಮನ ಬಂದಂತೆ ವರ್ತಿಸ್ತಾ ಹೋದರೆ ನಮ್ಮ ಜೀವನಕ್ಕೆ ನಮಗೊಂದು ಮಾರ್ಗದರ್ಶನನೇ ಸಿಗೋದಿಲ್ಲ. ಅಂದರೆ ಕೃಷ್ಣನಿಗೂ ಗುರುವಿದ್ರು, ರಾಮನಿಗೂ ಗುರುವಿದ್ರು, ಹಾಗೆ ನಮಗೂ ಒಬ್ಬರು ಗುರು ಅಂತ ಇರಲೇಬೇಕು. ಅದು ನೀವು ಯಾರನ್ನೇ ಗುರುವಾಗಿ ಮಾಡ್ಕೊಳ್ಳಿ, ತಂದೆ ತಾಯಿಯನ್ನೇ ಗುರುವಾಗಿ ಮಾಡ್ಕೊಳ್ಳಿ, ಇಷ್ಟ ದೇವರನ್ನು ಬಾಬಾರವರನ್ನೇ ಮಾಡ್ಕೊಳ್ಳಿ, ರಾಘವೇಂದ್ರ ಸ್ವಾಮಿಯನ್ನೇ ಮಾಡ್ಕೊಳ್ಳಿ, ಯಾರನ್ನೇ ಮಾಡ್ಕೊಳ್ಳಿ, ಅವರಲ್ಲಿ ದೃಢವಾದ ವಿಶ್ವಾಸ ನಿಮಗೆ ಮೊದಲಿರಬೇಕು. ಆಗಲೇ ನಿಮಗೆ ಅವರಿಂದ ಹೆಜ್ಜೆ ಹೆಜ್ಜೆಗೂ ಮಾರ್ಗದರ್ಶನ, ಶಿಕ್ಷಣ, ಹಾಗೆ ಸರಿ ತಪ್ಪುಗಳ ಅರಿವನ್ನು ತಿಳಿಸ್ತಾ ಹೋಗ್ತಾರೆ. ಅಂದರೆ ನಿಮಗೆ ನಿಮ್ಮ ಮನಸ್ಸಿನ ಮೂಲಕ ಅವರು ಅದನ್ನು ತಿಳಿಸ್ತಾ ಹೋಗ್ತಾರೆ. ಯಾಕಂದರೆ ದಿನನಿತ್ಯ ನೀವು ಬೆಳಗ್ಗೆ ಶುರು ಮಾಡೋದೇ ಅವರ ಎನರ್ಜಿಯಿಂದ, ಅಂದರೆ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು, ಅವರನ್ನು ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದಿನ ಶುರುವಾಯಿತು ಅಂದರೆ ಅವರ ಎನರ್ಜಿ ನೀವು ನಿಮ್ಮೊಳಗೆ ತಗೊಂಡ್ರಿ ಅಂತ ಹೇಳಿ. ಅಂದರೆ ದಿನನಿತ್ಯ ಅದು ನಿಮ್ಮ ಎನರ್ಜಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಅದರಿಂದ ನೀವು ಆ ದಿನ ಯಾವ ರೀತಿ ಇರಬೇಕು, ಯಾವ ರೀತಿ ವ್ಯವಹರಿಸಬೇಕು, ಯಾರ ಜೊತೆ ಬೆರಿಬೇಕು, ಯಾರಿಂದ ದೂರ ಇರಬೇಕು, ಎಲ್ಲದರ ಅರಿವು ನಿಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ. ಇದನ್ನೇ ದೈವಿಕ ಎನರ್ಜಿ ಅಂತ ಹೇಳೋದು ಸ್ನೇಹಿತರೆ. ಇದು ಈಗಾಗಲೇ ನಿಮಗೆ ಕನೆಕ್ಟ್ ಆಗಿದೆ. ಹಾಗಾಗಿ ಕೆಲವರಲ್ಲಿ ಇನ್ನೂ ಗೊಂದಲ ಇದೆ, ನಮಗೆ ಏನೇನೋ ಸಮಸ್ಯೆಗಳು ಬರ್ತಾ ಇದ್ದಾವೆ, ಅತ್ತೆ ಹೀಗಂತಾರೆ, ಇಲ್ಲ ಯಾವುದೋ ರೀತಿಲಿ, ಅಂದರೆ ಅವರವರು ಯಾವ ರೀತಿ ಎನರ್ಜಿ ಜನರ ಜೊತೆಗೆ ಬರೀತಾರಲ್ಲ, ಕೇಳ್ತಾರಲ್ಲ, ಮಾತಾಡ್ತಾರಲ್ಲ, ಅಂದರೆ ನೋಡ್ತಾರಲ್ಲ, ಅದನ್ನೇ ನಿಮ್ಮ ಮೇಲೆ ಅವ್ರು ಏನು ಗಳಿಸ್ಕೊಂಡಿರ್ತಾರಲ್ಲ ಅಂಥ ಒಂದು ಕೆಟ್ಟ ಜನರಿಂದ ಒಂದು ಎನರ್ಜಿಯನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರಲ್ಲ, ಆ ಎನರ್ಜಿಯ ಪ್ರಭಾವವನ್ನು ನಿಮ್ಮ ಮೇಲೆ ಬೀರ್ತಾರೆ. ಆಗ ನಿಮಗೆ ತುಂಬ ಹಿಂಸೆ ಆಗಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಅಂಥ ವಿಚಾರಗಳನ್ನು ನೀವು ಇಗ್ನೋರ್ ಮಾಡಲೇಬೇಕು. ಅವರನ್ನು ದೂರ ಮಾಡಬೇಕು ಅಂತ ಅಲ್ಲ, ಯಾಕಂದರೆ ಅನಿವಾರ್ಯ ಸಂಬಂಧಗಳಲ್ಲಿ ಇರೋದು ಅಲ್ವಾ. ಹಾಗಾಗಿ ಆ ಸಂಬಂಧ ಸುಖಕರವಾಗಿರಬೇಕು ಅಂದರೆ ಸ್ವಲ್ಪ ತಾಳ್ಮೆಯಿಂದ, ಮೌನದಿಂದ, ಅಂದರೆ ಅವರ ವಿಚಾರ ಅವ್ರು ಏನು ಮಾತಾಡ್ತಾರಲ್ಲ ಮಾತಾಡ್ತಾನೆ ಇರಲಿ ಬಿಡು ಅನ್ನೋ ರೀತಿಯಲ್ಲಿ ನೀವು ಮೌನವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಬೇಕು ಅಂತ ಹೇಳೋದು. ಅದಕ್ಕೋಸ್ಕರನೇ ತಾಳ್ಮೆ, ಸಂಯಮ ಇದ್ದಷ್ಟು ಜೀವನದಲ್ಲಿ ನಾವು ಒಂದು ಒಳ್ಳೆಯದನ್ನು ಪಡ್ಕೊಳ್ತೀವಿ. ಸಮಯ ಬಂದಾಗ ಅದು ನಮ್ಗೆ ಸಿಕ್ಕೇ ಸಿಗುತ್ತೆ ಅಂತೇಳಿ ನಮ್ಮ ಹಿರಿಯರು ನಮ್ಮನ್ನು ಎಚ್ಚರಿಸಿರೋದು. ಇದನ್ನೇ ನಾವೀಗ ಅಫರ್ಮೇಷನ್, ಮ್ಯಾನಿಫೆಸ್ಟ್ ಅಂತ ಹೇಳಿ ಕ್ಲಾಸಸ್ಗಳ ಮೂಲಕ ಕಲಿತಾ ಇರೋದು ಸ್ನೇಹಿತರೆ. ಇಷ್ಟೇ. ಈಗ ನಾನು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಅನೇಕರ ನನಗೆ ಫೋನ್ ಕಾಲ್, ಇಲ್ಲ ಅಂದರೆ ನಾನು ಅದನ್ನು ಹಣ ತೊಗೊಂಡು ಮಾಡೋಕ್ಕೆ ಶುರು ಮಾಡಿದೆ ಅಂದರೆ ನಿಮ್ಮ ಎಲ್ಲರ ಎನರ್ಜಿ ನನಗೆ ದಿನನಿತ್ಯ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಯಾವ ರೀತಿ ನನಗೆ ಫೋನ್ಗಳ ಮೂಲಕ ಒಂದು ಮೆಸೇಜನ್ನು ಹೇಳ್ತೀರಲ್ಲ,
ಅದರ ಎನರ್ಜಿ ಪೂರ್ತಿ ನನ್ನ ಮೇಲೆ ಬಂದೇ ಬರುತ್ತೆ, ಇಲ್ಲ ಅಂತಲ್ಲ, ಟ್ರಾನ್ಸ್ಫರ್ ಆಗುತ್ತೆ. ಯಾಕಂದ್ರೆ ನಾನು ಕೇಳ್ತಾ ಇರ್ತೀನಿ. ಆವಾಗ ಏನಾಗುತ್ತೆ ಅಂದರೆ ನಾನು ಯಾವುದನ್ನು ತೊಗೊಳ್ಬೇಕು, ಯಾವುದನ್ನು ಹೊರಗೆ ಹಾಕಬೇಕು ಅಂದರೆ ಈಗ ಹಿಂದೆ ಈಗೇನು ತಗೊಳ್ಳಿ, ಈಗ ಬ್ರಾಹ್ಮಣರಿದ್ದಾರಲ್ಲ, ಅವರು ಯಾರದ್ದಾದರೂ ಮನೆಗೆ ಶ್ರಾದ್ದ ಕಾರ್ಯ ಮಾಡಲಿಕ್ಕೆ ಹೋಗಿದಾಗ, ತಿಥಿ ಏನಾದರೂ ಮಾಡಲಿಕ್ಕೆ ಹೋದಾಗ ಅವರಲ್ಲಿ ಏನೇ ಒಂದು ಸ್ವೀಕಾರ ಮಾಡಿದಿರೋ ವಸ್ತುಗಳನ್ನು, ಅಂದರೆ ಅದೊಂದು ನೆಗೆಟಿವ್ ಆಗೇ ಇರುತ್ತೆ ಅಲ್ವಾ. ಅವರ ದೋಷಗಳನ್ನು ಇಲ್ಲ ಅವರ ತಂದೆ ಒಂದು ಅಂತ್ಯಕ್ರಿಯೆಯನ್ನು ಮಾಡಬೇಕಾದ್ರೆ ಇವರಿಗೆ ಇಷ್ಟು ದಾನ ಧರ್ಮ ಅಂತ ಕೊಟ್ಟಿರ್ತಾರೆ. ಅದನ್ನು ಇವರು ಮಾರನೇ ದಿನ ಬೆಳಗ್ಗೆ ಗಾಯತ್ರಿ ಮಂತ್ರದೊಂದಿಗೆ ಶುದ್ಧೀಕರಣಗೊಳಿಸ್ಕೊಳ್ತಾರೆ, ಅಂದರೆ ಹೀಲ್ ಮಾಡ್ಕೊಳ್ತಾರೆ. ಹಾಗಾಗಿ ಅವರು ಈ ರೀತಿ ಒಂದು ಕೆಲಸ ಕಾರ್ಯಗಳಿಗೆ ಬರ್ತಾರೆ. ಅಂದರೆ ಅವರು ದೇವರ ನಂತರ ಗುರುವಿನ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಆ ಸ್ಥಾನ ಅವರಿಗಿದೆ, ಇಲ್ಲ ಅಂತಲ್ಲ. ಆದರೆ ನಾವು ನೆಗೆಟಿವ್ ವಿಚಾರಗಳನ್ನು ಕೇಳ್ತಿರ್ತೀವಿ, ಇಲ್ಲ ಕೆಲವರ ಒತ್ತಡ ನಮ್ಮ ಮೇಲಿರುತ್ತೆ. ಈ ರೀತಿ ಎಲ್ಲ ಏನೋ ಒಂದು ನೋಡೋದ್ರ ಮೂಲಕ ಆ ನೆಗೆಟಿವ್ ಎನರ್ಜಿನ ತಗೊಂಡಿರ್ತೀವಿ. ಅದನ್ನು ಹೀಲ್ ಮಾಡ್ಕೊಳ್ಳೋ ಪ್ರಕ್ರಿಯೆ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಕೆಲವೊಂದು ಸಾರಿ ಕೆಲವೊಂದು ಸಮಸ್ಯೆಗಳಿಗೆ ಸಿಲುಕಿ ನರಳಾಡ್ತಾ ಇರ್ತೀವಿ ಹೊರಗೆ ಬರದೆ. ಈಗ ಫೇಸ್ಬುಕ್, ನನಗೆ ತಿಳಿದ ಹಾಗೆ ಎಷ್ಟೋ ಜನ ನನಗೆ ಕರೆ ಮಾಡಿದ್ದಾರೆ. ಫೇಸ್ಬುಕ್ಕಲ್ಲಿ ನಮಗೆ ಪರಿಚಯ ಆಯಿತು. 2.5 ಲಕ್ಷ ಗಟ್ಟಲೆ ನಾನು ಅಮೌಂಟ್ ಕೊಟ್ಟಿದ್ದೀನಿ. ಅವನಂದರೆ ನಂಗೆ ತುಂಬ ಇಷ್ಟ, ಅವರಂದರೆ ನಂಗೆ ತುಂಬ ಇಷ್ಟ. ಅವ್ರು ಬಂದಮೇಲೆ ನನಗೇನೋ ಒಂದು ರೀತಿ ಸಮಾಧಾನ ಆಯಿತು, ಸಂಯಮ, ಅಂದರೆ ನನ್ನ ಜೀವನದಲ್ಲಿ ಭರವಸೆಯೇ ಕಳ್ಕೊಂಡ್ಬಿಟ್ಟಿದೆ. ಅವರ ಒಂದು ಸಾಂತ್ವನದ ನುಡಿಗಳು ನನಗೆಲ್ಲೋ ಒಂದು ರೀತಿಲಿ ಒಂದು ಫೀಲ್ ಕೊಡ್ತು, ಒಳ್ಳೆ ಫೀಲ್ ಅಂತ ಹೇಳಿ ನಾನು ಕನೆಕ್ಟ್ ಆದೆ. ಈಗ ನೋಡಿದರೆ ಅವ್ರು ನನ್ನಿಂದ ದೂರ ಆದರು. ನನಗೆ ಮೋಸ ಆಯಿತು, ನನಗೆ ತುಂಬ ನೋವು ಆಗ್ತಾಯಿದೆ. ಅವರೇ ಬೇಕು ಅಂಥೇಳಿ ನನ್ನ ಮನಸ್ಸು ಹಂಬಲಿಸ್ತಾ ಇದೆ. ಅಂದರೆ ಮಾನಸಿಕ ಒತ್ತಡಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಈ ಸಮಯದಲ್ಲಿ ಅವ್ರ ಮೆಸೇಜ್ ಬರಲಿಲ್ಲ ಅಂದರೆ ಅವರನ್ನು ನೀವು ಯಾವಾಗಲೂ ಮೀಟ್ ಆಗಿಲ್ಲ, ಆದರೂ ಕೂಡ ಅಷ್ಟು ಭಾವನಾತ್ಮಕವಾಗಿ ನೀವು ಆ ಮೆಸೇಜ್ ಮೂಲಕ ಅವರಿಗೆ ಕನೆಕ್ಟ್ ಆಗಿದ್ದೀರ. ಅಂದರೆ ನಿಮ್ಮ ಎನರ್ಜಿ ಅವರ ಎನರ್ಜಿಗೆ ಕನೆಕ್ಟ್ ಆಗಿದೆ, ಅವರ ಎನರ್ಜಿ ನಿಮ್ಮ ಎನರ್ಜಿಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಅವ್ರು ಬೇಕು ನಿಮಗೆ. ಅಂದರೆ ಯಾವ ರೀತಿ ಅಂದರೆ ಅವ್ರ ಮೆಸೇಜ್ಗಳಿಲ್ಲ ಅಂದರೆ ನೀವು ಅವತ್ತು ಬದುಕಲ್ಲ, ಆ ರೀತಿಯ ಮಟ್ಟಕ್ಕೆ ನಿಮ್ಮ ಎನರ್ಜಿ ಹೋಗಿರುತ್ತೆ. ದುಡ್ಡು ಕಳ್ಕೊಂಡಿದ್ದೀರ ನಿಜ, ದುಡ್ಡನ್ನು ಇವತ್ತಲ್ಲ ನಾಳೆ ಪಡ್ಕೊಳ್ಬೋದು. ಆದರೆ ಆ ಒಂದು ಮಾನಸಿಕ ಒತ್ತಡ, ಅವರಲ್ಲಿ ನೀವು ಇಟ್ಟ ಒಂದು ನಂಬಿಕೆ ಸುಳ್ಳಾಗ್ಬಿಟ್ಟಿದೆಯಲ್ಲ, ಅದರಿಂದ ನಿಮ್ಮ ಮನಸ್ಸಿಗೆ ಆಘಾತವಾಗಿದೆಯಲ್ಲ, ಆ ನೋವನ್ನು ಹೇಗೆ ನೀವು ಪರಿವರ್ತನೆ ಮಾಡ್ಕೊಳ್ತೀರಾ ಅಲ್ವಾ. ಅದಕ್ಕೆ ಹೇಳೋದು, ಯೋಚನೆ ಮಾಡಬೇಕು. ನಾವು ಏನೋ ಒಂದು ಕ್ಷಣಿಕ ಸುಖಕ್ಕೋಸ್ಕರ ಇಡೀ ಜೀವನವನ್ನು ಬಲಿ ಕೊಡೋದಲ್ಲ. ಯೋಚಿಸಿ, ಅಂಥ ಶಕ್ತಿ ನಮಗಿರುತ್ತೆ, ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಯಾವಾಗಲೂ ನಿರಂತರವಾಗಿ ಭಗವಂತ ನಾಮಸ್ಮರಣೆಯಲ್ಲಿ ಇರಬೇಕು ಅನ್ನೋದು. ಅದಕ್ಕೆ ಯಾವಾಗಲೂ ಅವರ ನಾಮಸ್ಮರಣೆ ಮಾಡ್ತಾ ಇದ್ದರೆ ನಮ್ಮಲ್ಲಿ ಅವ್ರ ಎನರ್ಜಿ ಕನೆಕ್ಟ್ ಆಗ್ತಾನೇ ಇರುತ್ತೆ, ಪ್ರವಹಿಸ್ತಾನೇ ಇರುತ್ತೆ. ಆಗ ನಾವು ಕೆಟ್ಟ ನಿರ್ಧಾರಗಳನ್ನು ತಗೊಳ್ಳೋಕ್ಕೂ ಆಗಲ್ಲ, ಕೆಟ್ಟದ್ರ ಕಡೆ ಮನಸ್ಸು ಹೋಗೋದು ಇಲ್ಲ. ಈ ರೀತಿ ನಾವು ಹೀಲ್ ಆಗ್ತಾನೆ ಹೋಗ್ತೀವಿ. ನಿಮಗೀಗ ಸ್ವಲ್ಪನಾದರೂ ಅರ್ಥ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಅಂದರೆ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಉತ್ತರ ಸಿಗ್ತಾ ಇದೆ. ಅಂದರೆ ನಿಮ್ಮಲ್ಲೇ ಎಲ್ಲ ಶಕ್ತಿ ಇದೆ. ನೀವು ಯಾವ ರೀತಿ ಯೋಜಿಸ್ತೀರಾ, ಯಾರ ಜೊತೆ ಸಹವಾಸ ಮಾಡ್ತೀರಾ, ಯಾರ ಹತ್ರ ಮಾತಾಡ್ತೀರಾ, ಏನು ಮಾತಾಡ್ತೀರಾ, ಎಲ್ಲದೂ ಕೂಡ ಒಂದು ಎನರ್ಜಿಯನ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾನೆ ಇರುತ್ತೆ. ಹಾಗಾಗಿ ನೀವು ನಮಗೆ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಅದಕ್ಕೆ ಹೇಳೋದು, ಎಂಥವ್ರ ಜೊತೆ ಸಹವಾಸ ಮಾಡಿದೀಯಾ ನೋಡು ಅಂತ ಹೇಳಿ ನಾವು ಅಂತೀವಿ, ಅದನ್ನು ಉತ್ಪ್ರೇಕ್ಷೆಯಾಗಿ ತಗೊಳ್ತೀವಿ ಅಲ್ವಾ. ಆದರೆ ಖಂಡಿತ ಒಬ್ಬರ ಎನರ್ಜಿಗೆ ಕನೆಕ್ಟ್ ಆಗೋದಂತೂ ಸತ್ಯ ಸ್ನೇಹಿತರೆ. ಹಾಗೆ ನಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇದೆ, ಖಂಡಿತ ಇರುತ್ತೆ. ಕೆಲವೊಂದು ಸಾರಿ ಅಸ್ತವ್ಯಸ್ತ ವಸ್ತುಗಳು, ಮನೆಯನ್ನು ಕ್ಲೀನ್ ಇಟ್ಕೊಳ್ದೇ ಇರೋದು, ಬಲೆ ಕಟ್ಟಿರೋದು, ಬೆಳಗ್ಗೆ ಎದ್ದೇಳೋದು ಬೇಗ ಏಳದೇ ಇರೋದು, ಪೂಜೆ ಮಾಡದೇ ಇರ್ಬೋದು. ಅಂದರೆ ಒಂಥರ ಮನೆಯಲ್ಲಿ ಅನಗತ್ಯ ಮಾತುಗಳು, ಚರ್ಚೆಗಳು, ಅವ್ರ ಬಗ್ಗೆ ಇವ್ರ ಬಗ್ಗೆ ಆಡ್ಕೊಳ್ಳೋದು, ಅವ್ರು ಹೀಗೆ ಇವೆಲ್ಲವೂ ಒಂದು ನೆಗೆಟಿವ್. ಅಂದರೆ ಅವರ ಒಂದು ನಕಾರಾತ್ಮಕತೆಯನ್ನು ಅವರನ್ನು ನೆನಪು ಮಾಡಿಕೊಂಡು ನಾವೇ ಅವರ ಎನರ್ಜಿಯನ್ನು ನಮ್ಮ ಮೇಲೆ ಆಕರ್ಷಣೆ ಮಾಡ್ಕೊಳ್ತೀವಿ, ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ ಅನ್ನೋದು ಇದನ್ನೇ. ಅದಕ್ಕೋಸ್ಕರ ತುಂಬಿದ ಮನೆಯಲ್ಲಿ ಕೆಟ್ಟ ವಿಚಾರ ಮಾತಾಡಬಾರ್ದು, ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು, ಆಡ್ಕೊಳ್ಬಾರ್ದು. ಸಂಜೆಯ ಸಮಯದಲ್ಲಿ ಇನ್ನೊಬ್ಬರ ಬಗ್ಗೆ ಅಂತೂ ಮಾತಾಡಲೇಬಾರ್ದು. ದೀಪ ಹಚ್ಚೋ ಸಮಯ, ಬೆಳಗ್ಗೆ ಸಮಯದಲ್ಲಿ ಮಾತಾಡಬಾರ್ದು. ಇದೆಲ್ಲ ನಮ್ಮ ಹಿರಿಯರು ನಮ್ಗೆ ಯಾಕೆ ಎಚ್ಚರಿಕೆ ಕೊಟ್ಟಿದ್ದಾರೆ? ಇದೇ ವಿಚಾರಕ್ಕೆ. ಆ ಒಂದು ಎನರ್ಜಿ ನಮಗೆ ಕನ್ವರ್ಟ್ ಆಗತ್ತೆ, ಬಿಡುಗಡೆ ಆಗತ್ತೆ. ನಾವು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಮೂಢನಂಬಿಕೆ ಅಂತೀವಲ್ವ. ಅವ್ರ ಬಾಯಿ ಮುಚ್ಚಿಸ್ಬಿಡ್ತೀವಿ ಅವ್ರು ಏನಾದರೂ ಹೇಳಕ್ಕೆ ಬಂದರೆ. ಖಂಡಿತ ಇಲ್ಲ, ಅದು ಅವರ ಅನುಭವದ ಮೇಲೆ ಅವರು ಅದನ್ನು ನಮಗೆ ಹೇಳಿರ್ತಾರೆ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಅದಕ್ಕೆ ಮನೆಯಲ್ಲಿ ಒಬ್ಬರು ಹಿರಿಯರು ಇರಬೇಕು. ಹಿರಿಯರು ಇಲ್ಲದ ಮನೆ ನಮ್ಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ, ನಿಮಗೆ ಗೊತ್ತು. ಹಾಗೆ ದೇವರಿಲ್ಲದ ಒಂದು ಮನೆಯೂ ಕೂಡ ಹಾಗೆ. ಅಂದರೆ ಭಗವಂತನ ನಾಮಸ್ಮರಣೆ ದಿನನಿತ್ಯ ಇರಬೇಕು. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಓಂ ಸಾಯಿನಾಥಾಯ ನಮಃ, ಇಲ್ಲ ಯಾವುದೋ ಒಂದು ದೇವಿ ಮಂತ್ರ, ಇನ್ಯಾವುದೋ ರೀತಿಯಲ್ಲಿ ಒಂದು ದೇವರ ನಾಮವನ್ನು ನಿಮ್ಮ ಮನೆಯಲ್ಲಿ ಹಾಕಿದಾಗ ನಿಮ್ಮ ಮನಸ್ಸು ಏನೇ ಒಂದು ರೀತಿಯ ಒಂದು ಕೆಟ್ಟದ ಆಲೋಚನೆ ಮಾಡ್ತಾಯಿದ್ರು, ಆ ಹಾಡಿನ ಎನರ್ಜಿ, ಆ ಮಂತ್ರದ ಎನರ್ಜಿ ಆ ಕಡೆಗೆ ಸೆಳಿತಾ ಇರುತ್ತೆ ನಿಮ್ಮನ್ನು. ಅದು ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ ಅದರ ಎನರ್ಜಿಯನ್ನು ನಿಮಗೆ. ಹಾಗಾಗಿ ಮನೆಯಲ್ಲಿ ಬೆಳಗ್ಗೆ ಸಾತ್ವಿಕ ವಾತಾವರಣವನ್ನು ಇಟ್ಕೊಳ್ಬೇಕು. ಜಗಳ ಮಾಡ್ಕೊಳ್ಬಾರ್ದು. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಬೇಗ ಹೇಳಬೇಕು. ರಾತ್ರಿ ಎಷ್ಟಾಗುತ್ತೋ ಅಷ್ಟು ಬೇಗ ಮಲಗಬೇಕು. ಮತ್ತು ನಮ್ಮ ಫೋನ್ ಇದೆಯಲ್ಲ, ಅದನ್ನು ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಬೇಕು ಒಳ್ಳೆಯದಕ್ಕೆ. ನಮಗೆ ಅದ್ರ ತುಂಬ ಒಳ್ಳೆ ಸಿಗ್ತಾ ಇದೆಯಾ, ತುಂಬ ಒಳ್ಳೆಯದನ್ನು ತಗೊಬಿಡೋಣ. ಕೆಟ್ಟದಿದೆಯಾ, ಏನೇನೋ ವೀಡಿಯೋಗಳು ಬರ್ತಾವಲ್ವ, ಅವು ನಮ್ಮ ಕಣ್ಣೆದ್ರಿಗೆ ಕಾಣ್ತವೆ. ಆಕರ್ಷಣೆ ಅದು. ಅಂದರೆ ನಾವು ಅದನ್ನು ಆಯ್ಕೆ ಮಾಡ್ಕೊಳ್ತೀವ ಇಲ್ಲ ಅಂತೇಳಿ ಮನಸ್ಸು ಹೇಳುತ್ತೆ. ಚಂಚಲ ಮನಸ್ಥಿತಿ. ಅಂದರೆ ಮನಸ್ಸು ನಿಮ್ಮ ಹಿಡಿತದಲ್ಲಿದ್ದಾಗ ನೀವು ಅದನ್ನು ಆಯ್ಕೆ ಮಾಡ್ಕೊಳ್ಳಲ್ಲ.
ಅಂದರೆ ಮೆದುಳು ನಿಮ್ಮ ಪ್ರಕಾರ ಕಾರ್ಯನಿರ್ವಹಿಸ್ತಾ ಇದೆ ಅಂದರೆ ನಿಮ್ಮ ಹಿಡಿತದಲ್ಲಿದೆ ಅಂದಾಗ ನೀವು ಕೆಟ್ಟದನ್ನು ಆಯ್ಕೆ ಮಾಡ್ಕೊಳ್ಳಲ್ಲ, ಅದನ್ನು ಕೈಯಲ್ಲಿ ಪಾಸ್ ಮಾಡ್ತಾ ಹೋಗ್ತೀರಾ. ಮನಸ್ಸಿನ ಹಿಡಿತದಲ್ಲಿ ನೀವಿದ್ದಾಗ ನಿಮ್ಮ ಮೆದುಳು ನಿಮ್ಮನ್ನು ಹಿಡಿತದಲ್ಲಿ ತಗೊಂಡು ಅದು ನಿಮ್ಮನ್ನು ಆಡಿಸ್ಬೇಕಾದ್ರೆ ನೀವು ಏನೊಂದು ಕೆಟ್ಟದ್ದು ಹೋಗ್ತಾ ಇರತ್ತಲ್ಲ ಅಲ್ಲಿಗೆ ನಿಲ್ಲಿಸ್ತೀರಾ, ಅದರ ಒಳಗೆ ಹೋಗ್ತೀರಾ, ನೋಡ್ತೀರಾ. ಒಂದು 4-5 ದಿನ ಒಂದು ಕೆಟ್ಟದನ್ನು ಪದೇ ಪದೇ ನೋಡಬೇಕು ಅನ್ಸುತ್ತೆ, ಅದನ್ನು ನೋಡ್ತೀರಾ. ಅದೇನೋ ಒಂದು ಕೆಟ್ಟ ವಿಚಾರಣೆ ಆಗಿರ್ಬೋದು, ಏನೋ ಇರ್ಬೋದು, ಅದಕ್ಕೆ ಕನೆಕ್ಟ್ ಆಗಿಬಿಡ್ತೀರಾ, ನೋಡ್ತೀರಾ. ಆಮೇಲೆ ಒಂದು 5-6 ದಿನ ಆದಮೇಲೆ ಅನಿಸುತ್ತೆ, ನಾನು ಯಾಕೆ ಈ ಥರ ಆಗಿಬಿಟ್ಟೆ, ಯಪ್ಪ ಇದಂತೂ ಗಲೀಜು, ಇದರಿಂದ ಹೊರಗೆ ಬಂದುಬಿಡ್ಬೇಕಪ್ಪ ಅಂತೇಳಿ ಅವತ್ತೇ ಅದನ್ನು ಡಿಲೀಟ್ ಮಾಡ್ತೀರಾ. ಅಂದರೆ ನಿಮ್ಮೊಳಗಿನ ಒಂದು ಯಾವುದೋ ಒಂದು ಬಲವಾದ ಎನರ್ಜಿ, ನಿಮಗೋಸ್ಕರ ನಿಮ್ಮ ತಂದೆ ತಾಯಿ ಪ್ರೇ ಮಾಡ್ತಾ ಇರುವ ಬ್ಲೆಸ್ಸಿಂಗ್ ಆಗಿರ್ಬೋದು, ನಿಮ್ಮ ಮಕ್ಕಳೆಲ್ಲೋ ಇದ್ದಾರೆ, ಈ ರೀತಿ ದಾರಿ ತಪ್ಪಿದ್ದಾರೆ, ನಿಮ್ಮ ಒಂದು ಪ್ರಯತ್ನ ಅವರಿಗೋಸ್ಕರ ಏನು ಒಳ್ಳೇದಾಗಬೇಕು ಅಂತ ಎನರ್ಜಿನ ದಿನನಿತ್ಯ ಒಂದು ಪೂಜೆ ಪುನಸ್ಕಾರಗಳ ಮೂಲಕ ಅವ್ರಿಗೆ ಕಳಿಸ್ತಾ ಇರ್ತೀರಲ್ಲ, ಆ ಎನರ್ಜಿ ಕೂಡ ಅವರನ್ನು ಬದಲಾಯಿಸುತ್ತೆ. ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ. ಹಾಗಾಗಿ ಪ್ರಕೃತಿಯನ್ನು ನೋಡಬೇಕು, ಪ್ರೀತಿಸಬೇಕು. ಅದರ ಒಂದು ಗಾಳಿಯ ನಾದದಲ್ಲಿ ಆ ಎಲೆ ಬಡಿತ, ಜುಳು ಜುಳು ಹರಿಯುವ ನದಿ, ಈ ರೀತಿ ಒಂದು ಪ್ರಕೃತಿ, ಮಣ್ಣಿನ ಸ್ಪರ್ಶ, ಇದೆಲ್ಲವೂ ನಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಹೀಲ್ ಮಾಡ್ತವೆ. ಇವೆಲ್ಲವೂ ಕೂಡ ಹೀಲಿಂಗ್ ಅಂದರೆ ಅಂತಹ ಶಕ್ತಿಯನ್ನು, ಅದ್ಭುತ ಗುಣಗಳು ಹೊಂದಿದವೆ. ಈ ಪಂಚಭೂತಗಳು ನಮ್ಮ ದೇಹದ ಹೊರಗೂ ಇದ್ದಾವೆ, ಇವುಗಳ ಮೂಲಕ ನಮ್ಮ ದೇಹದ ಒಳಗೂ ಕೂಡ ಇವುಗಳೇ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹಾಗಾಗಿ ಅವೆರಡಕ್ಕೂ ನಾವು ಕನೆಕ್ಟ್ ಮಾಡಿಕೊಡ್ಬೇಕು. ಹಾಗಾಗಿ ಸ್ವಲ್ಪ ಸಮಯ ಇದೆಯಾ, ಯಾವಾಗಲಾದರೂ ರಜಾ ಇದೆಯಾ, ಟಿ ವಿ ನೋಡೋದೇ ಜೀವನ ಅಲ್ವಾ, ಅದನ್ನು ಯಾವಾಗಾದರೂ ನೋಡ್ಬೋದು, ಅದು ನಮ್ಮ ಮನೆಯಲ್ಲೇ ಇರುತ್ತೆ. ಸ್ವಲ್ಪ ಪಾರ್ಕಿಗೆ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಪ್ರಕೃತಿಯ ಜೊತೆ, ಅಲ್ಲಿ ಹರಿಯುವ ನೀರಿನ ಜೊತೆ ಅವರನ್ನು ಕನೆಕ್ಟ್ ಮಾಡಬೇಕು, ಅವ್ರಿಗೆ ಹೇಳ್ಕೊಡ್ಬೇಕು. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರ ಮನಸ್ಸಿಗೂ ಎಲ್ಲೋ ಒಂದು ರೀತಿಲಿ ಒಳ್ಳೆಯದನ್ನು ತುಂಬಿಸ್ತಾ ಹೋಗ್ತೀರಾ, ನೀವು ಒಂದು ಪ್ರೇರಣೆ ಆಗ್ತಾ ಹೋಗ್ತೀರಾ. ಹಾಗಾಗಿ ದಿನನಿತ್ಯ ಮಕ್ಕಳನ್ನ ಬೆಳಗ್ಗೆ ಬೇಗ ಏಳಿಸೋದು, 5 ನಿಮಿಷ ಧ್ಯಾನ ಮಾಡಿಸೋದು, ಅವ್ರ ಕೈಲಿ ಒಂದೊಂದು ದಿನ ಪೂಜೆ ಮಾಡಿಸೋದು, ಈ ರೀತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ಅವ್ರ ಕೈಲಿ ಒಂದು ದಾನ ಕೊಡಿಸೋದು ಯಾರಿಗೂ, ಈ ರೀತಿ ಮಾಡಿಸ್ತಾ ಹೋದರೆ ಅವರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಮುಂದೆ ಅವರು ದಾರಿ ತಪ್ಪುವಂಥ ಸಂದರ್ಭದಲ್ಲೂ ಹಿಂದೆ ಬಂದುಬಿಡ್ತಾರೆ. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಈ ರೀತಿ ಮಾಡಿಸ್ತಿದ್ರು, ಈ ರೀತಿ ಹೇಳ್ಕೊಟ್ಟಿದ್ರು, ಇದೇ ಸರಿಯಾದ ದಾರಿ ಅಲ್ಲದೆ ದಾರಿ ಎಲ್ಲೋ ತಪ್ತಾ ಇದ್ದೀವಿ ಅಂತ ಹೇಳಿ ಅನ್ನಿಸ್ದಾಗಲೂ ಕೂಡ ಈ ನಿಮ್ಮ ಒಂದು ಸಂಸ್ಕಾರಗಳು ಅವರನ್ನು ಎಚ್ಚೆತ್ತಿಸ್ತವೆ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಎಲ್ಲವೂ ನಮ್ಮ ಕೈಯಲ್ಲೇ ಇದೆ. ನಾವು ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಾವು ಸುಖಕರವಾಗಿರ್ತೀವೋ ಇಲ್ಲ ನಾವು ಹಾಳಾಗ್ತೀವೋ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಅನುಕರಣೆ ಮಾಡಬೇಕು ಎಂಥವರನ್ನು, ಒಬ್ಬ ಪ್ರೇರಣೆ ಆಗಿರಬೇಕು. ಅವರು ಎಷ್ಟು ಪಾಸಿಟಿವ್ ಆಗಿದ್ದಾರಪ್ಪ, ಎಷ್ಟು ಕಷ್ಟದಲ್ಲೂ ಎಂತಹ ಒಂದು ಬಲ ಇದೆ, ಎಂಥ ಶಕ್ತಿ ಇದೆ, ಎಷ್ಟು ಹೋರಾಟ ಮಾಡ್ತಾ ಇದ್ದಾರಪ್ಪ, ನಾನು ಅವರಂತ ಆಗಬೇಕು ಅನ್ನೋ ರೀತಿಲಿ ಇರಬೇಕು. ಅಂತಹ ಒಂದು ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು ನಿಮ್ಮ ಒಂದು ಇನ್ಸ್ಪಿರೇಷನ್ ಆಗಿ. ಅದು ಬಿಟ್ಟು ಯಾರೋ ಫ್ರೆಂಡು 40,000 ರೇಷ್ಮೆ ಸೀರೆ ತೊಗೊಂಡು ನಾನು ಅವಳಿಗಿಂತ ಹೆಚ್ಚಾಗಿ ಒಂದು 60,000 ರೂಪಾಯಿ ತೊಗೊಳ್ಳೋಣ, ಅವಳು ಪದೇ ಪದೇ ಒಡವೆ ಚೇಂಜ್ ಮಾಡ್ತಾಳೆ, ನಾನು ಮಾಡೋಣ, ಈ ರೀತಿ ಅನುಕರಣೆ ಮಾಡ್ತಾ ಹೋದರೆ, ಹೈಫೈ ಜೀವನ ಅನುಕರಣೆ ಮಾಡ್ತಾ ಹೋದರೆ, ಸ್ಟೇಟಸ್ ತೋರಿಸ್ಕೊಳ್ತಾ ಹೋದರೆ ಹಾಳಾಗೋದು ನಾವೇ. ಯಾಕಂದರೆ ಅವರ ಎನರ್ಜಿ ನಮ್ಮ ಎನರ್ಜಿಗೆ ಕನೆಕ್ಟ್ ಮಾಡ್ಕೊಳ್ತಾ ಇರ್ತೀವಿ, ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇರ್ತೀವಿ. ನಮ್ಮ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಅವ್ರಿಗೆ ಟ್ರಾನ್ಸ್ಫರ್ ಮಾಡಬೇಕು. ನಾವು ಎಲ್ಲಿ ಒಂದು ಕಾಲೇಜಿಗೆ ಹೋಗ್ತೀವೋ ಓದೋಕ್ಕೆ, ನಮ್ಮಪ್ಪ ನಮಗೆ 4-5 ಜೊತೆ ಬಟ್ಟೆ ಕೊಡಿಸಿದಾರ, ಸರಿ, ನಾವು ಇನ್ನೊಬ್ರು ಎದುರಿಗಿರೋರು ನಮ್ಮನ್ನು ನೋಡಿ ಅನುಕರಣೆ ಮಾಡಬೇಕು. ಅಂದರೆ ಹೇಗಪ್ಪ ಇವಳು ಓದೋದ್ರಲ್ಲಿ ಮುಂದಿದ್ದಾಳೆ ನೋಡು, ಎಷ್ಟು ಒಂದು ಸರಳ ಗುಣ, ಸರಳ ವ್ಯಕ್ತಿತ್ವ ಅನ್ನೋ ಹಾಗೆ ನಾವು ಬಿಂಬಿಸ್ಕೊಳ್ಬೇಕೆ ಹೊರತು, ಅಲ್ಲಿ ಯಾರ್ಯಾರೋ ಔಟ್ ಆಫ್ ಸ್ಟೇಟಿಂದ ಹುಡುಗರು ಬಂದಿರ್ತಾರೆ, ಅವ್ರು ದಿನನಿತ್ಯ ಇಷ್ಟಿಟ್ಟೆ ಚಡ್ಡಿ ಹಾಕೊಂಡು ಓಡಾಡ್ತಾರೆ, ಇಲ್ಲಾಂದರೆ ಇನ್ಯಾವುದೋ ರೀತಿಯಲ್ಲಿ ದಿನನಿತ್ಯ ಒಂದು 5-6 ಜೊತೆ ಬಟ್ಟೆ ಚೇಂಜ್ ಮಾಡ್ತಾರೆ. ಅದನ್ನು ನಾವು ಅನುಕರಣೆ ಮಾಡಿದರೆ ಅಲ್ಲಿಗೆ ಏನಾಗುತ್ತೆ, ನಮ್ಮಪ್ಪ ಅಮ್ಮನ ಹತ್ರ ಜಗಳ ಮಾಡೋಕ್ಕೆ ಶುರು ಮಾಡ್ತೀವಿ. ನೀವು ನನಗೇನು ಕೊಟ್ಟಿದ್ದೀರಾ, ಅವ್ರು ನೋಡು ಹಾಗಿದ್ದಾರೆ, ನೀವೇನೊಂದು ಜೊತೆ ಬಟ್ಟೆ ಕೊಡಿಸ್ತೀರಾ, ಆ ಥರ ಎಲ್ಲ ಜಗಳ ವಿವಾದಾತ್ಮಕವಾಗಿ ಬರುತ್ತೆ. ನಾವು ಯೋಚನೆ ಮಾಡಬೇಕಿಲ್ಲಿ, ನಮಗಿಂತ ಇನ್ನೂ ಇದೆಲ್ಲ ಸಿಗದಿದ್ದವರು ಎಷ್ಟೋ ಜನ ಇದ್ದಾರೆ, ತಂದೆ ತಾಯಿನೇ ಇಲ್ದವ್ರು ಎಷ್ಟೋ ಜನ ಇದ್ದಾರಲ್ಲ, ಅನಾಥ ಮಕ್ಕಳು. ನಮಗೆ ತಂದೆ ತಾಯಿ ಇದ್ದಾರೆ, ಹೊತ್ತೊತ್ತಿಗೆ ಊಟ ಕೊಡ್ತಾ ಇದ್ದಾರೆ, ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮನ್ನು ಈ ಒಂದು ಸಮಾಜದಲ್ಲಿ ಬದುಕಲಿಕ್ಕೆ ಸಫಲರನ್ನಾಗಿಸ್ತಾ ಇದ್ದಾರೆ. ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋ ಮನೋಭಾವ ಮಕ್ಕಳಲ್ಲೂ ಇರಬೇಕು. ಯಾಕಂದರೆ ನಾವು ಮಕ್ಕಳಾದಮೇಲೆ ತಂದೆ ತಾಯಿ ಆಗಿದ್ದೀವಿ. ಯೋಚನೆ ಮಾಡಿ, ನಾವು ಬೆಳಿಬೇಕು ನಿಜ, ಆದರೆ ಅನುಕರಣೆ ಮಾಡಬಾರ್ದು. ನಮ್ಮಲ್ಲಿ ಅನಗತ್ಯವಾಗಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಂಡು ಸಾಲ ಸೋಲ ಮಾಡಿ ನಾವು ಅನುಕರಣೆ ಮಾಡುವಷ್ಟು ಜೀವನವನ್ನು ಹಾಳು ಮಾಡ್ಕೊಳ್ಬಾರ್ದು, ಮನಸ್ಥಿತಿಯನ್ನು. ಅಂದರೆ ನಮ್ಮ ಒಂದು ವ್ಯಕ್ತಿತ್ವ ವಿಶೇಷವಾಗಿರುತ್ತೆ. ಹೇಗೆ ಅಂದರೆ ಅದನ್ನು ಇನ್ನೊಬ್ಬರು ಪ್ರೇರಣೆಯಾಗಿ ತಗೊಳ್ಬೇಕು, ಆ ರೀತಿ ನಾವು ಬದುಕು ತೋರಿಸ್ಬೇಕು. ಸರಳವಾಗಿ ಬದುಕಿದ್ರೂ ಪರವಾಗಿಲ್ಲ, ಅದ್ಭುತವಾಗಿ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ನಮ್ಮ ಕುಟುಂಬದಲ್ಲಿ ನಾವು ಇಟ್ಕೊಳ್ಬೇಕು ಅನ್ನೋದೇ ನಿಜವಾದ ನಮ್ಮ ಒಂದು ಹಿರಿಯರ ಪೂರ್ವಜರ ಆಶೀರ್ವಾದದ ಉದ್ದೇಶವಾಗಿತ್ತು ಸ್ನೇಹಿತರೆ, ಅಲ್ವಾ? ಹಾಗಾಗಿ ನಾವು ಗುರುವಿನ ಸ್ಮರಣೆ ಮಾಡ್ತಾ ಇದ್ದೀವಿ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ದೀವಿ, ಇವೆಲ್ಲವೂ ಅವರ ಎನರ್ಜಿ ನಮ್ಮ ಎನರ್ಜಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ದಿನನಿತ್ಯ. ಹಾಗಾಗಿ ನಾವು ದಿನನಿತ್ಯ ಏನೇ ಕೆಲಸ ಮಾಡಲಿ, ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲ್ಗೋವರೆಗೂ ಭಗವಂತ ನಾಮಸ್ಮರಣೆ ಮಾಡ್ತಾನೆ ಆ ಕೆಲಸಗಳನ್ನು ಮಾಡಬೇಕು. ಅದೇ ನಮಗೆ ಒಳ್ಳೆಯದು, ಅದೇ ನಮಗೆ ಹಂತ ಹಂತವಾಗಿ ದಾರಿ ತೋರಿಸುತ್ತೆ.
ನಮ್ಮ ಪ್ರಯತ್ನವನ್ನು ನಾವು ಮಾಡಲೇಬೇಕು. ತಂದೆ ತಾಯಿ ನಮ್ಮ ಮಕ್ಕಳಿಗೆ ನಾವು ಎಷ್ಟಾಗುತ್ತೋ ಅಷ್ಟು ಈ ರೀತಿ ವಿಚಾರಗಳಲ್ಲಿ ನಾವೊಂದು ಸ್ಪಷ್ಟತೆಯನ್ನು ಕೊಡ್ತಾನೆ ಹೋಗಬೇಕು. ಸರಳವಾಗಿ ಮನೆಯಲ್ಲಿ ಒಂದು ಸರಳ ನಡೆ ನುಡಿ ಅದನ್ನು ಕಲಿಸೋದ್ರ ಬಗ್ಗೆನೇ ನಾವು ಯೋಚಿಸ್ಬೇಕು. ಇದೇ ಅಂತೇಳಿ ಹೇಗೆ ಬೇಕಾಗಿ ಕೊಟ್ಟು ಹೇಗೆ ಬೇಕಾಗಿ ಅವ್ರ ಹತ್ರ ನಾವು ಒಂದು ಹೈಫೈ ಜೀವನವನ್ನು ಕಲಿಸ್ತಾ ಹೋದರೆ ಅದಕ್ಕೆ ಅಡಿಟ್ ಆಗಿಬಿಡ್ತಾರೆ. ಅದರಿಂದ ಹೊರಗೆ ತರೋದು ಕಷ್ಟ ಆಗುತ್ತೆ. ನಾವು ಹೇಗೆ ಕಲಿಸ್ಬೇಕು ಅಂದರೆ ಬಿದ್ದರೂ ಅವರೇ ಎದ್ದು ನಿಲ್ಲಬೇಕು, ನಾವು ಎದ್ದು ನಿಲ್ಸಕ್ಕೆ ಹೋಗಬಾರ್ದು. ಬಿದ್ದಿದೆಯಾ ಎದ್ದೇಳು ಏನೂ ಆಗಲ್ಲ, ಆ ರೀತಿ ನಾವು ಅವರಲ್ಲಿ ಪ್ರೇರಣೆ ತುಂಬಕ್ಕೆ ಹೊರತು ಎಲ್ಲದನ್ನು ಅವರಿಗೆ ಮುಂಚೆನೇ ನಾವು ಮಾಡ್ತಾ ಹೋದರೆ ಅವ್ರಿಗೆ ಜೀವನದಲ್ಲಿ ಅದ್ರ ಬೆಲೆನೂ ಗೊತ್ತಾಗೋದಿಲ್ಲ. ಅದನ್ನು ಪಡ್ಕೊಳ್ಳೋ ದಾರಿನೂ ಕೂಡ ಕಷ್ಟ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ ಅವರಿಗೆ. ಆವಾಗ ಅಡ್ಡ ದಾರಿ ಹಿಡಿಲಿಕ್ಕೂ ಕೂಡ ಶುರು ಮಾಡ್ತಾರೆ. ಯೋಚನೆ ಮಾಡಿ, ಇದೆ ಅಂತೇಳಿ ನಮ್ಮ ಪೂರ್ವಜರ ಹತ್ರನೂ ಸಿಕ್ಕಾಪಟ್ಟೆ ಬಂಗಾರ ಇತ್ತು, ಒಡವೆ ಇತ್ತು, ವಸ್ತ್ರ ಇತ್ತು, ಮನೆ ಇತ್ತು, ಜಾಗ ಇತ್ತು, ಗದ್ದೆ ಇತ್ತು. ಹಾಗಂತ ಅವ್ರಿಗೆಲ್ಲೂ ನಮ್ಮನ್ನೆಲ್ಲ ಹಾಳು ಮಾಡಿಲ್ಲ ಅಲ್ವಾ. ಎಲ್ಲ ಇದ್ದರೂ ಅವರು ಸುಸಂಸ್ಕೃತವಾಗಿ ಸರಳ ನಡೆ ನುಡಿಯೊಂದಿಗೆ ಬದುಕಿದ್ರು. ಈಗಷ್ಟೇ ನಾವು ಇತ್ತೀಚೆಗೆ ನಮ್ಮ ಮನೇಲಿ ಹಾಗೆ ಪೂಜೆ ಮಾಡ್ತೀವಿ, ನಮ್ಮ ಮನೇಲಿ ಹೀಗೆ ಫಂಕ್ಷನ್ ಮಾಡ್ತೀವಿ, ನಮ್ಮ ಮನೆ ಹಾಗಿದೆ ಹಿಂಗೆಲ್ಲ ತೋರಿಸ್ಕೊಳ್ಳೋ ಭರದಲ್ಲಿ ನಮ್ಮತನವನ್ನು ಎಲ್ಲೋ ಒಂದು ರೀತಿಯಲ್ಲಿ ಕಳ್ಕೊಳ್ತಾ ಇದ್ದೀವಿ ಅನ್ನೋದು ನನ್ನ ಭಾವನೆ. ಸ್ನೇಹಿತರೆ, ನಾನು ಯಾವಾಗಲೂ ನನ್ನ ವ್ಯಕ್ತಿತ್ವದ ಪ್ರಕಾರ ಮುಂದೆ ಹೋಗೋದಕ್ಕಿಂತ ನಾನು ಹಿಂದೆ ಇರೋದೇ ಇಷ್ಟಪಡ್ತೀನಿ. ಅಂದರೆ ನನ್ನ ಹಿಂದಿನ ನೆನಪುಗಳೇ ನನ್ನನ್ನು ಇಷ್ಟು ತಾಜವಾಗಿ ಇಟ್ಟಿದ್ದಾವೆ ಅಂತ ನಾನು ಯಾವಾಗೂ ಅದಕ್ಕೆ ಕೃತಜ್ಞತಳಾಗಿದ್ದೀನಿ. ಅಂದರೆ ನಾನು ಹಿಂದೆ ನನ್ನ ಬಾಲ್ಯವನ್ನು ಕಳೆದಿರೋ ರೀತಿ ನೀತಿ ನಡವಳಿಕೆಗಳು ನನಗೆ ತುಂಬ ಖುಷಿ ಕೊಡ್ತವೆ. ಹಾಗಾಗಿ ನಾನು ಅವುಗಳನ್ನೇ ನೆನೆಸ್ಕೊಳ್ತೀನಿ. ಹಾಗಾಗಿ ನಾನು ಯಾವಾಗಲೂ ಪಾಸಿಟಿವ್ ಆಗಿ ಇರ್ತೀನಿ, ಪಾಸಿಟಿವ್ ಆಗಿ ಫೀಲ್ ಮಾಡ್ತೀನಿ. ಅದೇ ನಾನು ಹೇಳೋದು ನಿಮಗೆ. ಮುಂದಿನದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಬಾರ್ದು. ಮುಂದಿನ ಭವಿಷ್ಯ ಹಾಗೆ ಹೀಗೆ ಅದು ನಮ್ಗೆ ಯಾವಾಗಲೂ ಟೆನ್ಷನಲ್ಲೇ ಇಡುತ್ತೆ, ಒತ್ತಡದಲ್ಲೇ ಇಡುತ್ತೆ. ನಾವು ಮುಂದಿನ ಭವಿಷ್ಯದ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು? ಇಂದಿನ ಕರ್ಮವನ್ನು ಸುಧಾರಿಸ್ಕೊಂಡ್ರೆ ಸಾಕು, ಅದು ಮುಂದಿನ ಭವಿಷ್ಯ ತಾನಾಗಿ ರೂಪುಗೊಳ್ಳುತ್ತೆ. ಇದೇ ಈ ಸೃಷ್ಟಿಯ ಒಂದು ಈ ಜಗತ್ತಿನ ವೈಚಿತ್ರ ಮರ್ಮ. ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಚಿಂತೆ ಮಾಡೋದಿಲ್ಲ. ಪ್ರಯತ್ನ ಮಾಡಬೇಕು, ಸ್ವಲ್ಪ ಉಳಿಸ್ಬೇಕು, ಹಾಗಂತ ದುಂದು ವೆಚ್ಚ ಮಾಡಬಾರ್ದು. ಅದೆಲ್ಲವೂ ಇದೇ ಲಿಸ್ಟಿಗೆ ಬರುತ್ತೆ. ಹಣ ಇದೆ, ತುಂಬ ದುಂದು ವೆಚ್ಚ ಮಾಡೋದಲ್ಲ, ಹೇಗೆ ಬೇಕಾಗಿ ಖರ್ಚು ಮಾಡೋದಲ್ಲ. ನಾನು ಹೇಳೋದು ವಿಚಾರದ ಮೂಲ ಅರ್ಥ ಏನು ಗೊತ್ತಾ? ಭಗವಂತನ ಎನರ್ಜಿ ನಮ್ಮ ಎನರ್ಜಿಗೆ ಪದೇ ಪದೇ ಟ್ರಾನ್ಸ್ಫರ್ ಆಗ್ತಾ ಇದ್ದರೆ ಅದು ನಾಮಸ್ಮರಣೆಯ ಮೂಲಕ ಪೂಜೆನೇ ಮಾಡಬೇಕು. ಬೆಳಗಿಂದ ಸಂಜೆವರೆಗೂ ದೇವರ ಹತ್ರನೇ ಕೂತ್ಕೊಂಡು ಜಪ ಮಾಡಬೇಕು ಅಂತಲ್ಲ. ನಾವು ಏನು ಕೆಲಸ ಮಾಡ್ತೀವಲ್ಲ ಅದರಲ್ಲೆಲ್ಲ ಮನಸ್ಸಲ್ಲಿ ಯಾವಾಗಲೂ ಅವರ ಸ್ಮರಣೆ. ಓಂ ಸಾಯಿನಾಥಾಯ ನಮಃ. ನೀವು ಯಾವ ಇಷ್ಟ ದೇವರನ್ನು ಪೂಜಿಸ್ತೀರೋ ಆ ದೇವರ ಒಂದು ನಾಮಸ್ಮರಣೆ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಗುನುಗ್ತಾ ಇರಬೇಕು. ಈಗ ನಿಮ್ಮ ಮನೇಲಿ ಒಂದು ಕಡೆ ಒಂದು ಮಂತ್ರವನ್ನು ಹಾಕಿರ್ತೀರ. ಬೆಳಗ್ಗೆನೇ ಎದ್ದು ನಿಮ್ಮ ಕೆಲಸ ನೀವು ಮಾಡ್ತಾನೇ ಇರ್ತೀರ. ಪಾತ್ರೆ ತೊಳೆದು, ಬಟ್ಟೆ ತೊಳೆದು, ಮಕ್ಕಳಿಗೆ ರೆಡಿ ಮಾಡೋದು, ಶಾಲೆ ಕಳಿಸೋದು, ಅಡುಗೆ ಮಾಡೋದು, ತಿಂಡಿ ಮಾಡೋದು, ಅದನ್ನು ಕೇಳ್ತಾ ಮಾಡ್ತಾ ಇರ್ತೀರ. ಅದರ ವೈಬ್ರೇಷನ್, ಅದರ ಒಂದು ಎನರ್ಜಿ ನಿಮ್ಮ ಎನರ್ಜಿಗೆ ಟ್ರಾನ್ಸ್ಫರ್ ಆಗಿ ಆ ಶಕ್ತಿ ಬಲ ತುಂಬಿಸ್ತಾ ಇರುತ್ತೆ. ಮನಸ್ಸಿಗೆ ಏನೋ ಒಂದು ರೀತಿ ಮಾನಸಿಕ ನೆಮ್ಮದಿ ಇರುತ್ತೆ ಅಲ್ವಾ. ಅದೇ ರೀತಿ ನೀವು ದಿನನಿತ್ಯದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಇದೇ ರೀತಿ ನಾಮಸ್ಮರಣೆಯೊಳಗೆ ನೀವು ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಸರಿಯಾದ ದಾರಿ, ಸರಿಯಾದ ನಿರ್ಧಾರ, ಸರಿಯಾದ ಶಕ್ತಿ, ಎಲ್ಲೇನು ಮಾಡಬೇಕು, ಯಾರೋ ವಂಚಿಸ್ತಾ ಇದ್ದಾರೆ ಅವ್ರು ಬಂದು ಆ ಎನರ್ಜಿ ನಿಮ್ಮನ್ನು ಎಚ್ಚರಿಸುತ್ತೆ. ಯಾರು ಏನು ಎತ್ತ ಅಂತ ಹೇಳಿ ತೋರಿಸ್ಕೊಡುತ್ತೆ. ಕೆಲವು ಸತ್ಯಗಳು ತಿಳಿತವೆ, ಕೆಲವು ತಪ್ಪುಗಳಿಂದ ಹೊರಗೆ ಬರ್ತೀರಾ. ಈ ರೀತಿ ಎಲ್ಲ ಒಟ್ಟಾರೆಯಾಗಿ ನಮ್ಮನ್ನು ಕೆಟ್ಟದ್ರ ಕಡೆ, ಒಂದು ಕೆಟ್ಟ ಎನರ್ಜಿಗೆ ನಮ್ಮ ಎನರ್ಜಿ ಕನೆಕ್ಟ್ ಆಗಲಿಕ್ಕೆ ಬಿಡೋದಿಲ್ಲ. ಈ ಎನರ್ಜಿ ಅಷ್ಟೊಂದು ನಮ್ಮಲ್ಲಿ ಬಲ ತುಂಬ್ತಾ ಇರುತ್ತೆ. ಇದೇ ಇದರ ಒಳ ಅರ್ಥ ಸ್ನೇಹಿತರೆ. ಹಾಗಾಗಿ ಕಷ್ಟಗಳು ಇಲ್ಲ, ಕಷ್ಟ ಇದ್ದಾವೆ ಅಂತೇಳಿ ನಾವು ಹೇಳ್ತಾ ಇರೋದ್ರಿಂದ ಆ ಎನರ್ಜಿ ನಮಗೆ ಟ್ರಾನ್ಸ್ಫರ್ ಆಗ್ತದೆ. ಎಲ್ಲದು ಕಷ್ಟ ಅಂದ್ಕೊಂಡ್ರೆ ಈ ಜಗತ್ತಲ್ಲಿ ಬದುಕೋದೇ ಕಷ್ಟ, ಸತ್ತೋಗ್ಬಿಡೋಣ ಅನಿಸುತ್ತೆ ಅಲ್ವಾ. ಯೋಚಿಸಿ. ಈಗ 1 ವರ್ಷದಿಂದ ಆಗಿರ್ಬೋದು, 6 ತಿಂಗಳಿಂದ ಆಗಿರ್ಬೋದು ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ. ಎಲ್ಲೋ ಒಂದು ರೀತಿಯಲ್ಲಿ ಆ ವಿಡಿಯೋಗಳು ನಿಮಗೆ ಸರಿ ಅನ್ನಿಸ್ತಾ ಇದೆ, ಒಂದು ಬದಲಾವಣೆ ತಂದಿದೆ, ಆತ್ಮವಿಶ್ವಾಸದಿಂದ ಮುಂದುವರಿತಾ ಇದ್ದೀರಾ. ಅಂದರೆ ನಾನು ಎಲ್ಲ ಸರಿಪಡಿಸ್ಕೊಳ್ತೀನಿ ಅನ್ನೋ ರೀತಿಲಿ ಒಂದು ಧೈರ್ಯ ಬಂದಿದೆ, ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿಲಿ ಫೀಲ್ ಆಗಿದೆ. ಭಗವಂತನ ಕಡೆ, ಒಂದು ಆಧ್ಯಾತ್ಮಿಕತೆ ಕಡೆ ಒಂದು ನೀವು ಭರವಸೆ ಮೂಡಿಸ್ಕೊಂಡಿದ್ದೀರಾ. ಅಂದರೆ ಎಲ್ಲೋ ಒಂದು ರೀತಿಲಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಟ್ರಾನ್ಸ್ಫರ್ ಆಗಿದೆ ಅಂಥೇಳಿ ಅಂದ್ಕೊಳ್ತೀನಿ. ಅಂದರೆ ಯಾವಾಗಲೂ ಮೋಸದ ಬಗ್ಗೆನೇ ಚಿಂತೆ ಮಾಡಬಾರ್ದು. ನನಗೆ ಮೋಸ ಆಗುತ್ತೆ, ನನಗೆ ಕೆಟ್ಟದಾಗತ್ತೆ, ಯಾರಾದರೂ ನನ್ನನ್ನು ವಂಚಿಸ್ಬಿಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಆ ಎನರ್ಜಿ ಕನೆಕ್ಟ್ ಮಾಡಬೇಡಿ. ಯಾಕಂದರೆ ಆ ಎನರ್ಜಿನ ನೀವು ಫೀಲ್ ಮಾಡ್ತಾ ಹೋದರೆ ಅಂಥವರೇ ನಿಮಗೆ ಆಕರ್ಷಣೆ ಆಗ್ತಾರೆ. ಹಾಗಾಗಿ ನಾವು ಯಾವಾಗಲೂ ಸಪೋರ್ಟಿಗಾಗಿ ಭಗವಂತನನ್ನೇ ಸ್ಮರಣೆ ಮಾಡಬೇಕು. ನಮ್ಮ ಸಪೋರ್ಟ್ ಅವರು, ನಮ್ಮ ಒಂದು ಊರುಗೋಲವರು ಅಲ್ವಾ. ಹಾಗಾಗಿ ಈ ಸಮಯದಲ್ಲಿ ವಯಸ್ಸಿದೆ, ಈ ಸಮಯದಲ್ಲೇ ನಾವು ಭಗವಂತ ನಾಮಸ್ಮರಣೆ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿ ಇಟ್ಕೊಳ್ಬೇಕು. ಬಿಡು, ಈ ವಯಸ್ಸಿದೆ, ಈಗ ಮೆರೆದು ಬಿಡೋಣ, ವಯಸ್ಸಾದ ಕಾಲಕ್ಕೆ ಅದೇ ಅಲ್ಲ ನಮಗೆ ಭಗವಂತ ನಾಮಸ್ಮರಣೆನೇ ಅಲ್ಲ ಅನ್ನೋ ರೀತಿಲಿ ಅಂದ್ಕೊಳ್ಳೋದಲ್ಲ. ಮೊದಲಿಂದನೇ ನಾವು ಅದು ಅಂದರೆ ಇವತ್ತು ಬೀಜ ಬಿತ್ತಿದ್ದೀವಿ ಅಂದರೆ ಆ ಬೀಜದ ಪಾಲನೆ ಪೋಷಣೆ ಸಂಸ್ಕಾರಗಳೊಂದಿಗೆ ನಾವು ನಡಿಬೇಕು. ಆವಾಗಲೇ ಅದೊಂದು ಒಳ್ಳೆ ಹೆಮ್ಮರವಾಗಿ ಒಂದು ಒಳ್ಳೊಳ್ಳೆ ಹಣ್ಣುಗಳನ್ನು ನಮಗೆ ಕೊಡುತ್ತೆ. ಅದೇ ರೀತಿ ನಾವು ಈಗಿಂದನೇ ಆಧ್ಯಾತ್ಮಿಕತೆಯ ಪಯಣದ ಕಡೆ, ಹಾಗೆ ಭಗವಂತನ ಒಂದು ನಾಮಸ್ಮರಣೆಯ ಕಡೆ ನಮ್ಮ ಒಲವನ್ನು ತೋರಿಸ್ಕೊಳ್ತಾ ಹೋದರೆ ಇದು ಹೆಮ್ಮರವಾಗಿ ಬೆಳೆದು ನಮ್ಮ ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಡುತ್ತೆ. ಈಗ ಇಲ್ಲಿ ಒಂದು ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀರಾ, ಇದರಿಂದ ನಿಮ್ಗೆ ಏನಾದರೂ ಒಂದು ಪ್ರೇರಣೆ ಸಿಕ್ಕಿದೆ, ನೀವು ಬದಲಾಗಿದ್ದೀರಾ, ನಿಮ್ಮ ಜೀವನದಲ್ಲಿ ಒಂದು ಹೊಸ ಪರಿವರ್ತನೆಯನ್ನು ತಂದ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗಿ ಕಮೆಂಟಲ್ಲಿ ತಿಳಿಸಿ. ನನಗೂ ಕೂಡ ನಿಮ್ಮ ಎನರ್ಜಿಯ ಒಂದು ಟ್ರಾನ್ಸ್ಫರ್ ಆಗಲಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ದಿನನಿತ್ಯ ನೀವು ಯಾವ ರೀತಿ ನಿಮ್ಮ ದಿನವನ್ನು ಶುರು ಮಾಡ್ತೀರೋ ದಿನ ಪೂರ್ತಿ ಅದೇ ಎನರ್ಜಿ
ನಿಮ್ಮ ಎನರ್ಜಿಗೆ ಟ್ರಾನ್ಸ್ಫರ್ ಆಗಿ ನಿಮ್ಮನ್ನು ಅದು ಮಾರ್ಗದರ್ಶನ ಮಾಡ್ತಾ ಇರುತ್ತೆ, ರಕ್ಷಿಸ್ತಾ ಇರುತ್ತೆ, ಪೋಷಣೆ ಮಾಡ್ತಾ ಇರುತ್ತೆ, ಈ ರೀತಿ ದಾರಿಯನ್ನು ತೋರಿಸ್ತಾ ಇರುತ್ತೆ. ಇದೇ ಸತ್ಯ, ಇದೇ ವಾಸ್ತವ ಸ್ನೇಹಿತರೆ. ಅರ್ಥ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀರಿ. ನನ್ನ ವಿಡಿಯೋಗಳಿಂದ ನಿಮಗೆ ಏನಾದರೂ ಸ್ವಲ್ಪನಾದರೂ ಉಪಯೋಗ ಆಗಿದರೆ ಕೆಲವರಿಗೆ ಶೇರ್ ಮಾಡಬೇಕು ಅಂತ ಹೇಳಿ ಅನಿಸಿದರೆ ಖಂಡಿತವಾಗಿಯೂ ಮಾಡಿ. ಸ್ವಲ್ಪ ವಿಡಿಯೋ ಲಾಂಗ್ ಆಗಿರ್ತವೆ, ಇಲ್ಲ ಅಂತಲ್ಲ, ಆದರೆ ಪೂರ್ಣ ಮಾಹಿತಿ ಕೊಡಬೇಕಾದ್ರೆ ಸ್ವಲ್ಪ ಉದ್ದ ಆಗೇ ಆಗುತ್ತೆ ವಿಡಿಯೋ. ಆದರೂ ಇದು ನಿಮ್ಮ ಉಪಯೋಗಕ್ಕೆ ಬರುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸಿನ ಮೂಲೆಯಲ್ಲಿರುವ ವಿಚಾರಗಳನ್ನು ಕೆದಕಿ ಹೊರಗೆ ಹಾಕಲಿಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ಹಿರಿಯರನ್ನು, ಅವರ ಒಂದು ಕಾಳಜಿಯನ್ನು, ಅವರ ಪ್ರೀತಿಯನ್ನು, ಅವರ ಮಾತುಗಳನ್ನು ಗುರುತಿಸುವಂತೆ, ಅವರಂತೆ ನಡ್ಕೊಳ್ಳುವಂತೆ ನಿಮಗೆಲ್ಲೋ ಒಂದು ರೀತಿಯಲ್ಲಿ ಹುರಿದುಂಬಿಸುತ್ತೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ಅಂದರೆ ಮನೆಯಲ್ಲಿ ಹಿರಿಯರಾದ ತಕ್ಷಣ ಇವತ್ತು ನಾವು ಆಗೇ ಆಗ್ತೀವಲ್ವ, ಮುಂದೆ ಆಗಿದ್ದಾರೆ ಅಂದರೆ, ಈಗಿದ್ದಾರೆ ಅಂದರೆ ಅವ್ರಿಗೆ ಬೆಲೆ ಕೊಡಬೇಕೇ, ನಾವು ಕೊಡಲೇಬೇಕು. ಯಾಕಂದರೆ ಅವರ ಅನುಭವದ ಮೂಲಕ ಒಂದಿಷ್ಟು ನಮಗೆ ಬುದ್ಧಿ ಮಾತುಗಳನ್ನು ಆಗಾಗ ಹೇಳ್ತಾರೆ. ಕೆಲವರು ಕಿರಿಕಿರಿನೂ ಮಾಡ್ಬೋದಿಲ್ಲ ಅಂತಲ್ಲ, ಯಾಕಂದರೆ ಅವರು ಕೆಲವರ ಎನರ್ಜಿಗೆ ಕನೆಕ್ಟ್ ಆಗಿರ್ತಾರೆ. ಅಂದರೆ ಯಾರೋ ಅವ್ರಿಗೆ ಫೋನ್ ಮಾಡಿ ಅವ್ರ ಅಕ್ಕನೋ ತಂಗಿನೋ ನಿನ್ನ ಸೊಸೆನ ಹಾಗಿಡ್ಕೋ, ಹೀಗಿಡ್ಕೋ, ಹೀಗೆ ಅಡುಗೆ ಮಾಡಿಸು, ಈ ರೀತಿ ಅವ್ರಿಗೆ ತುಂಬುತ್ತಾ ಇರ್ತಾರೆ ಆ ಎನರ್ಜಿನ. ಆಗ ಅವ್ರ ಎನರ್ಜಿ ಇವರಿಗೆ ಟ್ರಾನ್ಸ್ಫರ್ ಆಗಿ ಅವ್ರು ನಿಮ್ಮ ಕಡೆ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಆ ರೀತಿ ಒತ್ತಡ, ಇಲ್ಲಾಂದರೆ ಒಂಥರ ನಿಮ್ಮ ಹತ್ರ ಜಗಳ ಮಾಡೋದು, ಪದೇ ಪದೇ ಬೈಯೋದು ಮಾಡ್ತಾನೆ ಇರ್ತಾರೆ. ಆವಾಗ ನೀವೇನಾಗಬೇಕು, ಅವರ ಎನರ್ಜಿನ ನಿಮ್ಮ ಮೇಲೆ ನೇರವಾಗಿ ತಗೊಳ್ಳೋದಕ್ಕಿಂತ ನೀವು ಮೌನವಾಗಿ ಅದನ್ನು ಇಗ್ನೋರ್ ಮಾಡಬೇಕು. ನೀವು ತಳ್ಳಿ ಹಾಕದಷ್ಟು ಅದು ದೂರನೇ ಉಳಿಯುತ್ತೆ, ನಿಮ್ಮ ಹತ್ರ ಬರೋದಿಲ್ಲ. ಈ ರೀತಿ ಸ್ವಲ್ಪ ದಿನ ನೀವು ವ್ಯವಹರಿಸಲೇಬೇಕು. ಅವ್ರು ಇರೋವರೆಗೂ ನಾವು ಅವರಿಗೆ ಬೆಲೆ ಕೊಡಲೇಬೇಕು ಅಲ್ವಾ. ಯಾರೂ ಇಲ್ಲಿ ಶಾಶ್ವತ ಅಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೇದಾಗತ್ತೆ, ಅಲ್ಲಿವರೆಗೂ ನಾವು ಕಾಯಲೇಬೇಕು. ನಮ್ಗೆ ಇಷ್ಟಾದರೂ ಒಂದು ಒಳ್ಳೆ ಮನೆ ಇದೆ, ಅತ್ತೆ ಮಾವ ಇದ್ದಾರೆ, ಒಂದು ಗಂಡ ಇದ್ದಾರೆ, ಇದನ್ನ ಇಲ್ದವರು ಎಷ್ಟೋ ಜನ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಇದ್ದಾರಲ್ವಾ, ಅದನ್ನು ಅರ್ಥ ಮಾಡಿಕೊಂಡು ನಾವು ಸಿಕ್ಕಿರೋ ಜೀವನಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಒಂದು ಒಳ್ಳೆ ರೀತಿಯಲ್ಲಿ ಉತ್ತಮವಾದ ಒಂದು ಹೆಜ್ಜೆಗಳನ್ನು ಇಡ್ತಾ ಹೋಗಲೇಬೇಕು. ಜೀವನ ಅಂದಮೇಲೆ ಇವತ್ತು ಬಿಟ್ಟು ನಾಳೆ ಮತ್ತೊಂದು 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 ಅಂತ ಅರ್ಸ್ಕೊತ ಹೋದರೆ ಅದಕ್ಕೆ ಅರ್ಥನೂ ಇರೋದಿಲ್ಲ ಸ್ನೇಹಿತರೆ. ಅರ್ಥ ಮಾಡ್ಕೊಂಡಿದ್ದೀರಾ ಅಂತೇಳಿ ಅಂದ್ಕೊಳ್ತೀನಿ ಸ್ನೇಹಿತರೆ. ಇಂಥದ್ದೇ ಮತ್ತೊಂದು ಅದ್ಭುತವಾದ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ಅಂದರೆ ಕೆಲವೊಂದು ಇಂತಹ ಮೋಟಿವೇಶನ್ ವೀಡಿಯೋಗಳನ್ನು ನಾನು ಅವಾಗ ಹಾಕ್ತಾಯಿದ್ದೆ, ಬಿಟ್ಟಿದ್ದೆ. ಆದರೆ ಈಗ ಮತ್ತೆ ಶುರು ಮಾಡ್ತೀನಿ. ಕೆಲವರು ತುಂಬಾ ನನಗೆ ಪದೇ ಪದೇ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾಯಿದ್ದಾರೆ, ನನಗೆ ಅದೇ ರೀತಿ ಬೇಕು, ನನಗೆ ಅದು ಅರ್ಥ ಆಗ್ತಾಯಿತ್ತು, ತುಂಬ ನನಗೆ ಸಹಾಯ ಆಗಿತ್ತು ಅನ್ನೋ ರೀತಿಯಲ್ಲಿ ಆ ವಿಡಿಯೋಗಳನ್ನೇ ನೋಡಿ ನಾನು ಬಹಳ ಪ್ರೇರಣೆಗೊಂಡಿದ್ದೆ. ಹಾಗಾಗಿ ಆ ರೀತಿ ವಿಡಿಯೋಗಳನ್ನು ಮಧ್ಯೆ ಮಧ್ಯೆ ನನಗೆ ಒಂದೊಂದು ಹಾಕಿ ಅಂತೇಳಿ ಕೇಳಿದರು. ಹಾಗಾಗಿ ಅವರಿಗೋಸ್ಕರನೇ ಈ ವಿಡಿಯೋ ಹಾಕಿದ್ದೀನಿ. ನಿಮಗೂ ಇದರಿಂದ ಏನಾದರೂ ಉತ್ತಮ ಅಂತ ಹೇಳಿ ಅನಿಸ್ತು ಮಾಹಿತಿ ಅಂದರೆ ಖಂಡಿತವಾಗಿಯೂ ಬಾಬಾರವರಿಗೆ ಒಂದು ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಎನರ್ಜಿಯ ಬಗ್ಗೆ, ಹಾಗೆ ನಾವು ಯಾವ ರೀತಿ ಒಬ್ಬರನ್ನ ಮೀಟ್ ಆದಾಗ ಅವರ ಎನರ್ಜಿ ನಮಗೆ ಕನೆಕ್ಟ್ ಆಗುತ್ತೆ, ಯಾವೆಲ್ಲ ಮೂಲಕ ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಮೆಂಟಲ್ಲಿ ನಿಮಗೆ ಯಾವುದಕ್ಕೆ ಸ್ಪಷ್ಟತೆ ಬೇಕೋ ಆ ವಿಚಾರಗಳನ್ನ ತಿಳಿಸಿ, ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾನು ಸರ್ಟಿಫಿಕೇಟ್ ತೊಗೊಂಡಿಲ್ಲ ಓದಿನಲ್ಲಿ, ಆದರೆ ತುಂಬ ಪುಸ್ತಕಗಳನ್ನು ಓದುವ ಅಭ್ಯಾಸ ನನಗೀಗಲ್ಲ, ಸಣ್ಣೋಳಿದ್ದಂಗೆ ಇತ್ತು. ಯಾಕಂದರೆ ನನಗೆ ಅದ್ರ ಕಡೆ ತುಂಬ ಆಕರ್ಷಣೆ ಆಗ್ತೀನಿ. ಅಂದರೆ ಅದರಲ್ಲಿ ಓದಬೇಕು, ಅದನ್ನು ಕೆದಕಬೇಕು, ಅದರಲ್ಲಿ ಏನಾದರೂ ತಿಳ್ಕೊಳ್ಬೇಕು. ಹಾಗಾಗಿ ಭಗವದ್ಗೀತೆ, ಸಾಯಿ ಸಚ್ಚರಿತ್ರೆ, ಅನೇಕ ರೀತಿಯ ಗ್ರಂಥಗಳನ್ನು ಓದಿದ್ದೀನಿ. ಅದರಲ್ಲಿ ಬೈಬಲ್ ಕೂಡ ಇದೆ, ಅದರಲ್ಲಿ ಕುರಾನ್ ಕೂಡ ಇದೆ. ಅಂದರೆ ಒಂದು ಸಣ್ಣದಾಗಿ ಯಾರೋ ನನಗೆ ಒಂದು ಕನ್ನಡ ಮೂಲದ ಒಂದು ಕುರಾನ್ ಪುಸ್ತಕ ಕೊಟ್ಟಿದ್ದರು. ಒಟ್ಟಾರೆಯಾಗಿ ಆ ಎಲ್ಲ ಗ್ರಂಥಗಳು ಹೇಳಿರೋದು ಒಂದೇ, ಸತ್ಯ, ದೇವರೊಬ್ಬನೇ ಇದ್ದಾನೆ, ಒಳ್ಳೆಯದೇ ಬೇಕು, ಒಳ್ಳೇದು ಮಾಡಿದರೆ ಮಾತ್ರ ನಮಗೆ ಒಳ್ಳೇದು ಸಿಗೋದು ಅನ್ನೋದೇ ಇರೋದು ಸ್ನೇಹಿತರೆ. ಅದನ್ನೇ ಭಿನ್ನ ಭಿನ್ನವಾದ ಅಕ್ಷರಗಳಲ್ಲಿ ಬರೆದಿದ್ದಾರೆ ಅಷ್ಟೇ, ಅದರ ಅರ್ಥಪೂರ್ಣ ಸಾರ ಒಂದೇ ಆಗಿರುತ್ತೆ. ಹಾಗೆ ಸಾಕಷ್ಟು ಮಂತ್ರಗಳನ್ನು ಕೂಡ ನಾನು ಪಠಿಸ್ತೀನಿ, ಭಜನೆ ಮಾಡ್ತೀನಿ. ಈ ರೀತಿ ನನ್ನ ಕೈಲಾದಷ್ಟು ನಾನು ಆಧ್ಯಾತ್ಮಿಕತೆಯಲ್ಲಿ ಬಹಳ ತೊಡಗಿಸ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಸಣ್ಣವಳಿದ್ದಾಗಿಂದನೂ ಅದ್ರ ಕಡೆನೇ ತುಂಬ ಒಲವಿತ್ತು. ಅದೇ ಎನರ್ಜಿಗೆ ನನ್ನಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಅಂದರೆ ನಾವು ಏನನ್ನು ಪದೇ ಪದೇ ಹುಡುಕ್ತೀವೋ, ಕೆದಕ್ತೀವೋ, ಅದು ನಮ್ಮ ಎನರ್ಜಿ ಆಗುತ್ತೆ. ಹಾಗಾಗಿ ನೀವು ಇನ್ಮೇಲೆ ಯಾವುದನ್ನು ಹುಡುಕ್ತೀರಾ, ಯಾವುದನ್ನು ಕೆದಕ್ತೀರಾ, ಯಾವುದ್ರ ಜೊತೆ ಮಾತಾಡ್ತೀರಾ, ಯಾವ ವಿಚಾರವನ್ನು ಮಾಡ್ತೀರಾ, ಯಾವ ಯೋಜನೆಗಳನ್ನು ಮಾಡ್ತೀರಾ, ಅದು ನಿಮ್ಮ ಎನರ್ಜಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ ಎನ್ನುವ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತೇಳಿ ಅಂದ್ಕೊಳ್ತೀನಿ. ಹಾಗಾದರೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದನ್ನು ಮರಿಬೇಡಿ. ಸ್ವಲ್ಪ ಲಾಂಗ್ ಆಯಿತು ಅಂದರೆ ಶಾರ್ಟ್ ಆಗಿ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.